ಸ್ತೋತ್ರೇಶಿ అందరి ముందు ಬರ್ತೀರಲ್ಲ ನಿಮಗೆ ಸ್ತೋತ್ರ ಸ್ತೋತ್ರೇಶಿ ಯೇಸು ಸ್ತೋತ್ರ ಯೇಸು ಅಂದ್ರೆ ಈಶ್ವರನ ಪುಣ್ಯನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ತಂದಕ್ಕಾಗಿ ಸ್ತೋತ್ರೇಶಿ ಎಲ್ಲರ ಮುಂದೆ ಬರ್ತೀನ ಎಲ್ಲ ನೀಗಿಸಿ ಅದಕ್ಕಾಗಿ ಸ್ತೋತ್ರೇಶಿ ಎಲ್ಲರ ಸರ್ವ ಸಮೃದ್ಧಿ ಪರಿಸ್ಥಿತಿ ಅದಕ್ಕಾಗಿ ಸ್ತೋತ್ರೇಶಿ ಯೇಸಪ್ಪ ಯಾವ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲದೆ ಸ್ವಲ್ಪ ನಿಮಗೆ ಕಾದು ಕಾಪಾಡಬೇಕಾಗಿ ಸ್ತೋತ್ರೇಶಿ ಎಲ್ಲವೂ ನಿಮ್ಮ ಕಡೆಗೆ ಒಪ್ಪಿಸಿಕೊಡ್ತಾರೆ ನಮ್ಮ ಕಥೆ ಇಸ್ಕೊಡ್ತಾರೆ ಮುಖಾಂತರ ಪ್ರಾರ್ಥಿಸ್ತೀವಿ ಯೇಸು ನಾಮದಲ್ಲಿ ಆಮೆನ್ ಆಮೆನ್ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ ನಮ್ಮ ಸತ್ಯವೇದವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು. ಆದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾರೆ. ಮೈಕ್ ಇದೆಯಾ? ಅವರಿಗೆ ಕೊಡು, ಬೇಕಾದ್ರೆ ಉಂಟಾ ಎಕ್ಸ್ಟ್ರಾ? ಇಲ್ವಾ? ಚಾರ್ಜ್ ಇಲ್ಲ ಅಂದ್ರೆ ಬೇಡ. ಓಕೆ, ದೇವರ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ಹೇಳ್ತದೆ 11ನೇ ವಾಕ್ಯದಲ್ಲಿ 11ನೇ ಅಧ್ಯಾಯ ನಾವು 13ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ನಾವು ಗಮನಿಸುವಾಗ ಬೈಬಲ್ ಸ್ಪಷ್ಟವಾಗಿ ನಂಬಿಕೆಯ ಮಹತ್ವ ಮತ್ತೆ ದೃಷ್ಟಾಂತಗಳನ್ನು ನಾವು ನೋಡ್ತೇವೆ. ಅಲ್ಲೆಲ್ಲಿಯ ನಂಬಿಕೆ ಏನಂತೆ? ಮಹತ್ವ ಅಂದ್ರೇನು? ಯಶೋದೃಷ್ಟರ ಮಹತ್ವ ಅಂದ್ರೆ ಏನು? ನಂಬಿಕೆಯ ಮಹತ್ವ ಅಂದ್ರೆ ಏನು? ನಾಗೇಂದ್ರ ಬ್ರದರ್, ಮಹತ್ವ ಅಂದ್ರೆ ಏನು? ನಂಬಿಕೆಯ ಮಹತ್ವ ಮುಖ್ಯಾಂಶ ಅಥವಾ ಅದರ ಪ್ರಭಾವ ಅಲ್ವಾ ಹೆಚ್ಚು? ಓಕೆ, ಆ ಶ್ರೇಷ್ಠವಾದ ವಿಷಯ ಅಥವಾ ಅದರ ಮುಖ್ಯತ್ವ ಅಥವಾ ಮಹತ್ವ ಅಂತೇಳಿದ್ರೆ ಅದರ ವಿಷಯ ಈ ಸಿಸ್ಟರ್ ಹೇಳಿದಾಗೆ ಇಲ್ಲಿ ಗೂಗಲ್ ಇದರಲ್ಲಿ ಮರಾಠಿಯಲ್ಲಿ ಹೇಳಿದ್ರು ಅವರು. ಓಕೆ, ಅದರ ಪ್ರಭಾವ, ಅದರ ಪ್ರಸಿದ್ಧತೆ ಎಂಬುದಾಗಿ ನಾವು ಪ್ರಸಿದ್ಧತೆ, ಫೇಮಸ್ ಅಂತ ಹೇಳ್ತೀವಲ್ಲ ನಾವು, ಅದರ ಮಹತ್ವ ನಾವು ಹೇಳ್ತೀವಿ. ಉದಾಹರಣೆಗೆ ನಿಮ್ಗೆ ಆಕಾಶ್ನ ಮಹತ್ವ ಏನಂತ ಗೊತ್ತಿದ್ಯಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಈಗ ಆಕಾಶ್ನ ಮಹತ್ವ ಏನಂದ್ರೆ ಅವನ ಪ್ರಸಿದ್ಧತೆಗೆ ಹೋಗ್ತಾರೆ ಅಲ್ವಾ. ಆಕಾಶ್ ಎನ್ನುವಂತ ವ್ಯಕ್ತಿ ಹೀಗೆ ಅವನು ವಿಡಿಯೋ ಮಾಡ್ತಾನೆ, ವಿಡಿಯೋಗ್ರಾಫರ್ ಎಂಬುದಾಗಿ, ಅಥವಾ ಅವನು ಕಲಿಯುವಂತ ಕಾಲೇಜ್ ವಿಷಯ ಹೇಳ್ಬಹುದು ಅಲ್ವಾ. ನಮ್ಮ ಮಹತ್ವಗಳು ನಮಗಿದೆ, ಹೌದಲ್ವಾ? ಅಂದ್ರೆ ನಮ್ಮ ಪ್ರಸಿದ್ಧತೆ ಅಥವಾ ನಮ್ಮಲ್ಲಿರುವಂತ ಒಂದು ಕಾರ್ಯಗಳು, ಎಕ್ಸ್ಪ್ಲನೇಷನ್ಸ್ಗಳು ಬಹಳ ಇದೆ. ಇಲ್ಲಿ ನೋಡಿ, ನಂಬಿಕೆಯ ಮಹತ್ವ ಏನಂದ್ರೆ, ಈ ನಂಬಿಕೆ ಕೇವಲ ಒಂದು ಯಾವುದೋ ಒಂದು ವಸ್ತು ಅಲ್ಲ. ಯೇಸು ಸ್ವಾಮಿ ಈ ಲೋಕದಲ್ಲಿ 33.5 ವರ್ಷ ಇದ್ದನು. ಅದರಲ್ಲಿ 3.5 ವರ್ಷ ಬಲವಾಗಿ ಲೋಕದಲ್ಲಿ ಸೇವೆ ಮಾಡಿದನು. ಸೇವೆ ಮಾಡಿದ ಕಾಲಘಟ್ಟದಲ್ಲಿ ನಂಬಿಕೆ ಕುರಿತು ಅನೇಕ ದೃಷ್ಟಾಂತ ಮಹತ್ವಗಳನ್ನು, ಕಾರ್ಯಗಳನ್ನು ಮತ್ತೆ ನಂಬಿಕೆಯ ಮಾತುಗಳನ್ನು, ನಂಬಿಕೆಯ ಕ್ರಿಯೆಗಳನ್ನು ಆತನು ಎದುರು ನೋಡ್ತಾನೆ. ಕೆಲವರಿಗೆ ಯೇಸು ಸ್ವಾಮಿ ಹೇಳಿದ್ರು ನಿನಗೆ ನಂಬಿಕೆ ಬಹಳ, ಕೆಲವರಿಗೆ ಯೇಸು ಸ್ವಾಮಿ ಹೇಳಿದ್ರು ನಿನಗೆ ನಂಬಿಕೆ ಕಡಿಮೆ, ಕೆಲವರಿಗೆ ಹೇಳಿದ್ರು ನಿನ್ನ ನಂಬಿಕೆ ನಿನ್ಗೆ ತುಂಬಾ ಇದೆ ಎಂಬುದಾಗಿ. ಕೆಲವು ಕ್ರಿಯೆಗಳಲ್ಲಿ ನಾವು ನೋಡಿದ್ದೇವೆ ಅಲ್ವಾ. ಕೆಲವು ಕ್ರಿಯೆಗಳೇನೆಂದ್ರೆ, ಬಂದ ಒಂದು ರಕ್ತ ಕುಸುಮ ರೋಗ, ಎಷ್ಟೋ ವರ್ಷದಿಂದ ಆಕೆ ಬಹಳ ಸಮಸ್ಯೆಗಳಲ್ಲಿ, ವ್ಯಾಧಿಗಳಲ್ಲಿ ಕಟ್ಟಲ್ಪಟ್ಟಿರುವ ಸಂದರ್ಭದಲ್ಲಿ ಕೂಡ ಯೇಸುವಿನ ಉಡುಪಿ ಗುಂಡನ್ನು ಮುಟ್ಟುವಾಗ ಅವರಿಗೆ ಹೇಳುವಂತ ನಂಬಿಕೆಯ ಕಾರ್ಯ, ಅಲ್ಲಿ ನಡೆದಂತ ನಂಬಿಕೆ ಮೂಲಕವಾಗಿ ನಡೆದ ಅದ್ಭುತಗಳಿದೆ, ನಂಬಿಕೆ ನಡೆದಂತ ಮಾತುಗಳಿದೆ, ನಂಬಿಕೆಯಲ್ಲಿ ನಡೆದಂತ ಚಟುವಟಿಕೆಗಳಿದೆ. ನಂಬಿಕೆ ಒಂದೇ ಮುಖನ ನೋಡಿ, ನಂಬಿಕೆಯಲ್ಲಿ ಅದ್ಭುತಗಳು ನಡೆಯಿತು, ನಂಬಿಕೆಯಲ್ಲಿ ಸೌಖ್ಯವಾದ್ರು, ನಂಬಿಕೆ ಮೂಲಕ ಕಣ್ಣುಗಳು ಬಂತು, ಕಿವಿಗಳು ಬಂತು. ಕೆಲವರಿಗೆ ಯೇಸು ಸ್ವಾಮಿ ಕೇಳಿದ್ರು ನಿನಗೆ ನಂಬಿಕೆ ಉಂಟಾ, ನಿನಗೆ ನಂಬಿಕೆ ಇದೆಯಾ ಕೇಳಿದ್ರು. ಖಾಲಿ ಅಭಿಷೇಕದಲ್ಲಿ ಆತನು ಸೇವೆ ಸಲ್ಲಿಸುವುದು ಮಾತ್ರವಲ್ಲ, ನಂಬಿಕೆಯ ಮೂಲಕವಾಗಿ ಕೂಡ ಸೇವೆ ಸಲ್ಲಿಸಿದನು ಅಲ್ವಾ. ಹಾಗಾದ್ರೆ ಈ ಒಂದು 11ನೇ ಅಧ್ಯಾಯಕ್ಕೆ ಬರುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಂಬಿಕೆಯಲ್ಲಿ ನಡೆದಂತ, ನಂಬಿಕೆಯಲ್ಲಿ ಜೀವಿಸಿದಂತ ಕೆಲವು ವೀರರ ಪಟ್ಟಿ ಮಾಡಲಾಗಿದೆ. ಅವ್ರಿಗೆ ಏನ್ ಹೇಳ್ತಾರೆ? ನಂಬಿಕೆ ವೀರರಂತೆ. ಯಾರಂತೆ? ನಿಮಗೆ ಗೊತ್ತಿದೆ, ತುಂಬಾ ವ್ಯಕ್ತಿಗಳ ಹೆಸರು ಬರೆದಿದೆ. ಅದೆಲ್ಲ ಬರೆದು 13ನೇ ವಾಕ್ಯಕ್ಕೆ ಬರುವಾಗ, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಂದಿಗೆ ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರಾದರು. ಹಲ್ಲೆಲೂಯಾ.
ನೋಡಿ, ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲಿ ನಡೆದಂತ ಒಂದು ಘಟನೆ ನೋಡಿ, ಹಳೆ ಒಡಂಬಡಿಕೆ ಎಲ್ಲ ಭಕ್ತರುಗಳು ಇದರಲ್ಲಿ ಬರೆಯಲ್ಪಟ್ಟಿದೆ. ನಂಬಿಕೆಯಲ್ಲಿ ಯಾರೆಲ್ಲ ಜೀವಿಸಿದ್ರು, ನೀವೊಂದ್ಸರಿ ಪುಟ ತಿರುಗಿಸಿ ನೋಡಿ. 11ನೇ ಅಧ್ಯಾಯದಲ್ಲಿ ನಂಬಿಕೆಯಲ್ಲಿ ಯಾರೆಲ್ಲ ಧರ್ಮಶಾಸ್ತ್ರದಲ್ಲಿ ಜೀವಿಸಿದ್ರು ಅವರ ಹೆಸರುಗಳು ಇದರಲ್ಲಿ ಬರೆಯಲ್ಪಟ್ಟಿದೆ. ಅಬ್ರಾಮ, ಏಬೇಲ ಕಾಯಿನ, ಆನೋಕ, ನೋಹನು, ಸಾರಳು, ಈಸಾಕನು, ಏಬೇಲನು, ಅಬ್ರಹಾಮನು, ಮೋಶೆಯು, ಒಂದ್ಸರಿ ನೋಡುವ, ಯೋಸೇಫನು, ಗಿದ್ಯೋನನು, ಬಾರಾಕನು, ಸಂಸೋನನು, ಎಫತ್, ದಾವೀದ, ಸಾಮ್ವೇಲ, ಅನೇಕರ ಕುರಿತು ಇದರಲ್ಲಿ ಬರೆಯಲ್ಪಟ್ಟದನ್ನು ನಾವು ನೋಡ್ತೀವಿ. ಅಂದ್ರೆ ನಂಬಿಕೆಯಲ್ಲಿ ಯಾರೆಲ್ಲ ಜೀವಿಸಿದ್ರು 11ನೇ ಅಧ್ಯಾಯಕ್ಕೆ ಬರುವಾಗ ಈ ನಂಬಿಕೆ ವೀರರ ಪಟ್ಟಿ ಬರೆಯಲ್ಪಟ್ಟಿತು. ಆದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಗಮನಿಸಿರಿ, ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳಿನ್ನು ದೂರದಿಂದ ನೋಡಿ ಮೃತರಾದರಂತೆ. ಹಲ್ಲೆಲೂಯಾ. ಅವ್ರೇನ್ ಮಾಡಿದ್ರಂತೆ? ದೂರದಿಂದ ನೋಡಿ ಅವರೆಲ್ಲರೂ ಮೃತರಾದ್ರು. 39ನೇ ವಾಕ್ಯಕ್ಕೆ ಬನ್ನಿ. 39ನೇ ವಾಕ್ಯ ಯಾರಾದ್ರೂ ಓದಿ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಪ್ರೈಸ್ ಗಾಡ್. ಈಗ ಏನ್ ಅನ್ನಿಸ್ತು ನಿಮಗೆ? ಅವರೆಲ್ಲರೂ ಒಳ್ಳೆ ಹೆಸರನ್ನು ಸಂಪಾದಿಸಿದ್ರು, ಆದರೆ ಅವರ ಜೀವಿತದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ವಾಗ್ದಾನದ ಫಲವನ್ನು ಅವರು ಹೊಂದಲಿಲ್ಲ. ಪ್ರೈಸ್ ಗಾಡ್. ಏನು ಹೊಂದಲಿಲ್ಲ? ಪಕ್ಕದವರಿಗೆ ನೋಡಿ ಹೇಳಿ, ನಿಮ್ಮ ಜೀವನದಲ್ಲಿ ದೇವರು ಇವತ್ತು ವಾಗ್ದಾನದ ಫಲವನ್ನು ಹೊಂದುವುದಕ್ಕೆ ಕರೆದಿದ್ದಾರೆ. ನಮ್ಮನ್ನು ದೂರದಿಂದ ನೋಡಿ ಆಯ್ತು ನಾನು ಹೋಗ್ತೀನಿ ಅಂತ ಹೇಳಿ ಕರೆದಿದ್ದ. ಕೆಲವರೆಲ್ಲ ಸಭೆಗಳಲ್ಲಿ ನೋಡುವಾಗ ಏನಂದ್ರೆ, ನನಗೆ ತುಂಬಾ ವಯಸ್ಸಾಗಿದೆ, ನಾನು ತುಂಬಾ ಪ್ರಾಯ ಆಗಿದೆ, ಅವರೆಲ್ಲ ಮುಂದೆ ಹೋಗ್ಲಿ, ಅವ್ರ ಚಿಕ್ಕ ಮಕ್ಕಳು ಮುಂದೆ ಹೋಗ್ಲಿ, ದೊಡ್ಡವರು ಮುಂದೆ ಹೋಗ್ಲಿ, ನನಗೆ 40 ದಾಟ್ತು, 50 ದಾಟ್ತು ಎಂಬ ಒಂದು ಸ್ಥಿತಿಯಲ್ಲಿ ಅನೇಕರಿದ್ದಾರೆ. ಅವ್ರು ಯೋಚನೆ ಮಾಡಿದೇನೆಂದ್ರೆ, ನನ್ನ ಕುಟುಂಬದಲ್ಲಿ ದೇವರು ಮಾಡಿದ ವಾಗ್ದಾನ ನೋಡ್ಬೇಕಷ್ಟೇ. ಆದ್ರೆ ಬೈಬಲ್ ನಮಗೆ ನೋಡ್ಲಿಕ್ಕೆ ಕರೆದದಲ್ಲ, ಅನುಭವಿಸ್ಲಿಕ್ಕೆ ಕರೆದಿದ್ದಾರೆ. ಆಮೇಲೆ ಎಷ್ಟನ್ನು ನಂಬ್ತೀರಾ? ನಾನು ವಾಗ್ದಾನವನ್ನು ನೋಡುವುದಕ್ಕಾಗಿ ಕರೆದದಲ್ಲ. ಹೇಳ್ರಿ, ನಾನು ವಾಗ್ದಾನವನ್ನು ನೋಡುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ಅದನ್ನು ಅನುಭವಿಸ್ಲಿಕ್ಕೆ ಕರೆಯಲ್ಪಟ್ಟಿದ್ದೇನೆ. ಇಲ್ಲಿ ವಾಕ್ಯ ಹೇಳ್ತದೆ, 13ನೇ ವಾಕ್ಯ, ಇವರೆಲ್ಲರೂ ಅಂದ್ರೆ ಯಾರು? ಅವರೆಲ್ಲರೂ ಅಂದ್ರೆ ಕೊಡಗಿನವರೆಲ್ಲರ, ಕರ್ನಾಟಕದವರ? ಇಲ್ಲಿ ಯಾರ್ದೆಲ್ಲ ಹೆಸರು ಬರೆಯಲ್ಪಟ್ಟಿದೆ ಅವರೆಲ್ಲರಂತೆ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರೊಡನೆ ವಂದಿಸಿ ಮೃತರಾದರು. ಮೃತರಾದ್ರು ಅಂದ್ರೆ ಏನು? ಕೆಲ ಮೃತರಾದ್ರಂತೆ ಅಂದ್ರೆ ಏನಂತ ಕೇಳ್ತಾರೆ. ಮೃತರಾದ್ರಂತೆ ಈ ಲೋಕದ ಯಾತ್ರೆ ಮುಗಿಸಿದ್ರು ಅಂತ ಅರ್ಥ. ಸತ್ತು ಹೋದ್ರು ಅಥವಾ ತೀರಿ ಹೋದರು. ಹಾಗಾದ್ರೆ ಯಾರಾದ್ರೂ ಹೇಳ್ಬಹುದಾ? ಏನಿರ್ಬಹುದು ದೇವರೇ? ಇವರೆಲ್ಲರೂ ನಂಬಿಕೆಯಲ್ಲಿ ಜೀವಿಸಿದ್ರು, ಆದ್ರೆ ವಾಗ್ದಾನದ ಫಲವನ್ನು ಹೊಂದದೆ ದೂರದಿಂದ ನೋಡಿ ಮೃತರಾದ್ರು ಅಂತ ಹೇಳಿದ್ರೆ ಏನ್ ಅರ್ಥ? ದೇವರು ಹೊಸ ಒಡಂಬಡಿಕೆ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಮಾಡಿದ ಎಲ್ಲ ವಾಗ್ದಾನಗಳನ್ನು ನೀವು ನೋಡಿ, ಹೊಸ ಒಡಂಬಡಿಕೆ ಮೆಸ್ಸಿಯನ ಕುರಿತು ಬಂದ ವಾಗ್ದಾನ, ದೀಕ್ಷಾಸ್ಥಾನದ ವಾಗ್ದಾನ, ಅಥವಾ ಪ್ರಕಟಣೆ ಪುಸ್ತಕದ ವಾಗ್ದಾನ, ಅಥವಾ ಅಲ್ಲಿಯ ಸಭೆಗಳ ಕುರಿತು ವಾಗ್ದಾನ, ಇವರೆಲ್ಲರೂ ನೋಡ್ಲಿಕ್ಕೆ ಆಗ್ಲಿಲ್ಲ. ನೋಡಿದ್ರೆ ಅವರು ಸಭೆಯನ್ನು ಎಲ್ಲ ಮೆಸ್ಸಿಯನ ಬರೋಣದ ಕುರಿತು ವಾಗ್ದಾನ, ಎಲ್ಲಾ ವಾಗ್ದಾನ, ಇನ್ನು ಹೊಸ ಒಡಂಬಡಿಕೆ ಸಭೆ ನೋಡ್ಲಿಕ್ಕೆ ಅವರು ಅಲ್ಲಿಯ ಜನಗಳನ್ನು ಎತ್ತಲ್ಪಡುವುದಕ್ಕಾಗಿ ಬರುವಂತ ಮೆಸ್ಸಿಯನನ್ನು ಮಾತ್ರ ಆ ರೀತಿಯ ಮೆಸ್ಸಿಯನನ್ನು ಅವರು ಕಾಣಲಿಲ್ಲ. ಬದಲಾಗಿ ಈ ಲೋಕದಲ್ಲಿ ಅಲ್ಲಿಯ ಕೆಲವರು 3.5 ವರ್ಷ ಇದ್ದಂತ ಮನುಷ್ಯನಾಗಿ ಯೇಸು ಕ್ರಿಸ್ತನ ಜನಿಸಿ ಬಂದು ಅಥವಾ ಅವರ ಮಧ್ಯದಲ್ಲಿ ನಡೆದು ಅವರೊಟ್ಟಿಗೆಲ್ಲ ಮಾತಾಡಿ ಎಲ್ಲವನ್ನು ನೋಡಿದ್ರು ಅವರು. ಹೊಸ ಒಡಂಬಡಿಕೆ ಪ್ರತಿನಿಧಿಗಳು ನೋಡಿದ್ರು. ಆದ್ರೆ ಇದರಲ್ಲಿ ಬರೆದಿರುವಂತ 11ನೇ ಅಧ್ಯಾಯದಲ್ಲಿ ಬರೆದವರು ನೋಡ್ಲಿಲ್ಲ, ಕೆಲವರು ಮಾತ್ರ. ಹೌದಲ್ವಾ? ಆದ್ರೆ ಬರೋಣದಲ್ಲಿ ಬರ್ಲಿಕ್ಕಿರುವಂತ ಸಭೆಯನ್ನು ಎತ್ತಲ್ಪಡ್ಲಿಕ್ಕಿರುವಂತ ಮೆಸ್ಸಿಯನನ್ನು ಇವರು ಯಾರು ಕಾಣ್ಲಿಕ್ಕೆ ಆಗ್ಲಿಲ್ಲ. ಇದು ಯಾರು ಕಾಣ್ತಾರೆ? ಹೊಸ ಒಡಂಬಡಿಕೆ ಸಭೆ ಕಾಣ್ತದೆ. ಹೌದಲ್ವಾ? ಅದ್ರಲ್ಲಿ ನಾವು ಇರ್ತೀವ ಇಲ್ವಾ ಗೊತ್ತಿಲ್ಲ. ನಮ್ಮ ನಂತರ ಬರುವಂತ ಜನರೇಷನ್ ಖಂಡಿತವಾಗಿ ಇರಬಹುದು, ಅಥವಾ ನಾವು ಇರಬಹುದು. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇವರೆಲ್ಲರೂ ಕೂಡ ಏನಾಗಿದ್ರಂತೆ? ನಂಬಿಕಸ್ಥರಾಗಿದ್ರು ಕೂಡ, ನಂಬಿಕೆ ಉಳ್ಳವರಾಗಿದ್ರು ಕೂಡ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ಏನ್ ಮಾಡ್ತಾರಂತೆ? ನಂಬಿಕೆಯೊಡನೆ ಮೃತರಾದರು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅವರಿಗೆ ಕೊಡಲ್ಪಟ್ಟಂತ ಬಾಧ್ಯತೆ ಏನಂದ್ರೆ, ಅವರು ನಂಬಿಕೆ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಿದ್ರು ಕೂಡ. 27ನೇ ವಾಕ್ಯ ನೋಡಿ, 27ನೇ ವಾಕ್ಯ.
27 ವರ್ಡ್. ಅವನು ಅರಸನ ರೌದ್ರಕ್ಕೆ ಹಾ ಭಯಪಡದೆ ಹಾ ಐಗುಪ್ತ ದೇಶವನ್ನು ಹಾ ಬಿಟ್ಟು ಹೋದದ್ದು ಹಾ ನಂಬಿಕೆಯಿಂದಲೇ. ಇಲ್ಲಿ ನೋಡಿ, ಎಲ್ಲವನ್ನು ಬಿಟ್ಟು ಹೋದ ನಂಬಿಕೆಯಿಂದಲೇ. ಅರಸನ ರೌದ್ರವನ್ನು ನೋಡಿ ಅವನು ಭಯಪಟ್ಟು ಮೋಶ ಐಗುಪ್ತ ದೇಶದಿಂದ ಬಿಟ್ಟು ಹೋದದೆಲ್ಲ ಏನಾಗಿದೆ? ನಂಬಿಕೆಯಿಂದಲೇ ಅಲ್ವಾ? ಆದ್ರೆ ಯಾರನ್ನು ಅವರು ನೋಡ್ಲಿಲ್ಲ? ಕ್ರಿಸ್ತನನ್ನು, ಅಲ್ಲಿ ಬರಬೇಕಾಗಿರುವಂತ ಕ್ರಿಸ್ತನನ್ನು ಅಥವಾ ಮೆಸ್ಸಿಯನನ್ನು ಅಥವಾ ಅಭಿಷಿಕ್ತನನ್ನು ಅಥವಾ ಯೇಸುವಿನ ಕಾರ್ಯಗಳನ್ನು, ಯೇಸುವಿನ ಕ್ರಿಯೆಗಳನ್ನು, ಯೇಸುವಿನ ಸಂಗತಿಗಳನ್ನು ಹಳೆ ಒಡಂಬಡಿಕೆಯ ಭಕ್ತರುಗಳು, ಅಲ್ಲಿ ನಂಬಿಕೆಯ ವೀರರ ಪಟ್ಟಿಯಲ್ಲಿ ಬರೆದಿರುವಂತಹ ಪುರುಷರು ಸ್ತ್ರೀಯರು ನೋಡ್ಲಿಕ್ಕಾಗ್ಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ವಾಗ್ದಾನದೊಂದಿಗೆ ವಾಗ್ದಾನದ ಫಲವನ್ನು ಕೂಡ ಹೊಂದಿದ್ರು. ಹಲ್ಲೆಲೂಯಾ. ಇವರು ವಾಗ್ದಾನಗಳ ಫಲವನ್ನು ಹೊಂದಲಿಕ್ಕೆ ಆಗ್ಲಿಲ್ಲ. ಬದಲಾಗಿ ವಾಕ್ಯ ಹೇಳ್ತದೆ, ಇವರು ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸವನ್ನು ಹೊಂದಿಸಿ ನಂಬಿಕೆಯುಳ್ಳವರಿಗೆ ಮೃತರಾದ ಅವರಿಗೆ ದೇವರೊಂದು ದೂರದೃಷ್ಟಿಯನ್ನು ಇಟ್ಟಿರ್ಬೋದು. ಪ್ರೈಸ್ ಗಾಡ್. ಅವರು ವಾಗ್ದಾನದ ಫಲವನ್ನು ಹೊಂದಲಿಕ್ಕೆ ಆಗದಿದ್ರು ಕೂಡ ಅವರು ದೂರದಿಂದ ನೋಡುವಂತ, ಒಂದು ವೇಳೆ ನಾವು ಕೆಲವು ಸರಿ ಎಣಿಸ್ತೀವಿ ಏನಂದ್ರೆ ಸತ್ತು ಹೋದವರು ಎಲ್ಲೋ ನಮ್ಮನ್ನು ನೋಡ್ತಾ ಇರ್ತಾರಂತ. ಪ್ರೈಸ್ ಗಾಡ್, ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ ಏನಂದ್ರೆ, ಇವರೆಲ್ಲರೂ ಕೂಡ ಮೃತರಾಗುವ ಮೊದಲು, ಹಲ್ಲೆಲೂಯಾ, ಬೈಬಲ್ ಹೇಳ್ತಾರೆ ಮೃತರು ಮತ್ತೆ ಆದ್ರು, ಮೃತರಾಗುವ ಮೊದಲು ಅವರು ದೂರದೃಷ್ಟಿಯಿಂದ ಅಥವಾ ದೂರದಿಂದ ನೋಡಿ ಉಲ್ಲಾಸದ ಹೊಂದಿಸಿ. ಅಂದ್ರೆ ಅವರೆಲ್ಲರೂ ಸಾಧಾರಣವಾದ ವ್ಯಕ್ತಿಗಳಲ್ಲ, ದರ್ಶನವುಳ್ಳವರು. ಯಾರು ಇವರು? ಎಲ್ಲರೂ ನಂಬಿಕೆ ಉಳ್ಳವರು, ದರ್ಶನವುಳ್ಳವರು. ಹಲ್ಲೆಲೂಯಾ. ನಂಬಿಕೆ ಉಳ್ಳವರೆಲ್ಲರೂ ಇವರು, ನಂಬಿಗಸ್ತರೆಲ್ಲರೂ ಯಾರು? ದೇವರಿಂದ ಆರಿಸಲ್ಪಟ್ಟವರು, ದೇವರು ಉಪಯೋಗಿಸುವಂತ ಪಾತ್ರೆಯಾಗಿದ್ರು ಇವರೆಲ್ಲ. ಸುಮ್ಮನೆ ಬರ್ತಿದ್ದಾರೆ ಅವರ ಹೆಸರು. ಇವರೆಲ್ಲ ದೇವರಿಂದ ಉಪಯೋಗಿಸಲ್ಪಡುವಂತ ಪಾತ್ರೆಯಾಗಿದ್ದು, ಇವರು ಮೃತರಾಗುವ ಮೊದಲು ಇವರು ಅದನ್ನು ದೂರದಿಂದ ಕಾಣಲಿಕ್ಕೆ ದೇವರು ಕೃಪೆ ಕೊಟ್ಟರು ಅವರಿಗೆ. ಈಗ ನೋಡಿ, ಹಲ್ಲೆಲೂಯಾ, ಅಪೊಸ್ತಲನಾದ ಯೋಹಾನ ಅವನು ಅದನ್ನು ಅನುಭವಿಸಲಿಲ್ಲ, ಬದಲಾಗಿ ಅವನು ಕಂಡನು. ಪ್ರಕಟಣೆ ಪುಸ್ತಕದಲ್ಲಿ ಅವನು ಕೆಲವು ಕಾರ್ಯಗಳನ್ನು ಬರೀತಾನೆ. ದೀಪಸ್ತಂಭ, ಧೂಪವೇದಿ, ಹಲ್ಲೆಲೂಯಾ, ಯೇಸು ಕ್ರಿಸ್ತನು ಸಿಂಹಾಸನದಲ್ಲಿ ಕೂತ್ಕೊಂಡಿರುವಂಥದ್ದು, ಇದೆಲ್ಲ ಆತನು ಎಲ್ಲಿಂದ ಕಂಡದ್ದು? ದರ್ಶನದಲ್ಲಿ ಕಂಡದ್ದು. ಬದಲಾಗಿ ಅನುಭವಿಸಲಿಲ್ಲ. ಯಾರು ಅನುಭವಿಸಲಿಲ್ಲ? ಯಾವಾಗ ಅನುಭವಿಸ್ತೇವೆ ನಾವು ಅದೆಲ್ಲ? ಪರಲೋಕಕ್ಕೆ ಎತ್ತಲ್ಪಟ್ಟ ಮೇಲೆ 1000 ವರ್ಷದ ಆಳ್ವಿಕೆಯಲ್ಲಿ ಅಥವಾ ಪರಲೋಕದಲ್ಲಿ ನಾವಿರುವಾಗ ಅದನ್ನೆಲ್ಲ ಅನುಭವಿಸುವುದು. ನಿಮಗೆ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಆದ್ರೆ ಅವನು ಅದನ್ನು ದೂರದಿಂದ ಕಂಡ ಅಂತ ಹೇಳಿದ್ರೆ, ಅವನು ದರ್ಶನದಲ್ಲಿ ಅದನ್ನು ನೋಡಿದನು, ಅದನ್ನು ಪ್ರಕಟಣೆ ಪುಸ್ತಕದಲ್ಲಿ ಬರೆದನು. ಹಲ್ಲೆಲೂಯಾ. ಅವನದನ್ನು ಆ ಕಾಲದಲ್ಲಿ ಅವನಿದ್ನ, ಉಪದ್ರವದ ಕಾಲದಲ್ಲಿ ಅವನಿದ್ನ, ಈಗ ನಡೆಯುವಂತ ಕಾಲಘಟ್ಟವನ್ನು ಅವನು ಪ್ರಕಟಣೆ ಪುಸ್ತಕದಲ್ಲಿ ಬರೆದಿನ. ಆ ಕಾಲಘಟ್ಟದಲ್ಲಿ ಅವನಿದ್ನ? ಇಲ್ಲ. ಆದ್ರೆ ಆ ಕಾಲಘಟ್ಟದಲ್ಲಿ ಇಲ್ಲದಿದ್ರು ಕೂಡ ಅವನು ಆ ಕಾಲಘಟ್ಟವನ್ನು ನೋಡಿದನು, ಬರೆದನು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಈ ನಂಬಿಕೆಯಲ್ಲಿ ಇರುವಂತಹ ವೀರರ ಪಟ್ಟಿಯಲ್ಲಿ ಇವರೆಲ್ಲರೂ ವಾಗ್ದಾನವನ್ನು ಹೊಂದಲಿಲ್ಲ, ವಾಗ್ದಾನದ ಫಲವನ್ನು ಇವರಿಗೆ ಹೊಂದಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಅದು ದೂರದಿಂದ ನೋಡಿದಂತೆ. ಹಾಗೆ ಹೇಳ್ತಾ ಇದೆಯಲ್ವಾ ಬೈಬಲ್? 13ನೇ ವಾಕ್ಯ ಓದಿ, 13ನೇ ವಾಕ್ಯದ ಫಸ್ಟ್ ವಾಕ್ಯ. ಇವರೆಲ್ಲರೂ ಹೊಂದದೆ ಉಲ್ಲಾಸದೊಡನೆ ವಂದಿಸಿ ಆಮೇನ್. ಹಾಗಾದ್ರೆ ಗಮನಿಸಿ, ಅವರು ಮುಂದೆ ಬರುವಂತ ಎಲ್ಲಾ ಸಂಗತಿಗಳನ್ನು, ಛಾಯೆಗಳನ್ನು ಅವರು ನೋಡಿದ್ರು. ಹಲ್ಲೆಲೂಯಾ. ಅವರು ನೋಡದೆ ಮೃತರಾಗ್ಲಿಲ್ಲ, ಅವರು 100% ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ, ಆದರೆ ಅವರು ನೋಡಿದ್ರು. ಆದ್ರೆ ಹೊಸ ಒಡಂಬಡಿಕೆಗೆ ದೇವರು ಕೊಡುವಂತ ಸಂದೇಶ ಏನಂದ್ರೆ, ನೀವು ನೋಡುವುದಲ್ಲ, ಅನುಭವಿಸುವವರಾಗಿರ್ತೀರಿ. ಆಮೇನ್. ಪಕ್ಕದವ್ರಿಗೆ ಹೇಳ್ರಿ, ನಿಮ್ಮ ಜೀವನದಲ್ಲಿ ದೇವರು ಮಾಡಿದ ವಾಗ್ದಾನಗಳನ್ನು ನೀವು ನೋಡುವುದು ಮಾತ್ರವಲ್ಲ, ಅನುಭವಿಸುವವರಾಗಿರ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅವರು ನಂಬಿಕೆಯಲ್ಲಿ ಜೀವಿಸುವ ನಿಮಿತ್ತವಾಗಿ ಮುಂದೆ ಆಗುವ ಸಂಗತಿಗಳನ್ನು ಅವರು ಕಣ್ಣಿನಿಂದ ನೋಡಿದ್ರು, ಆದ್ರೆ ವಾಗ್ದಾನದ ಫಲವನ್ನು ಅವರು ಅನುಭವಿಸಲಿಲ್ಲ. ನಿಶಾಂತ್ ಸ್ಯಾಮ್ ಏನ್ ಮಾಡಿದ್ರು? ವಾಗ್ದಾನದ ಫಲವನ್ನು, ನೀನೇನೋ ಒಂದು ಕಪ್ಪಲ್ ಮುಗಿದ ಹಾಗೆ ಕೂತ್ಕೊಂಡಿದ್ಯಾ, ವಾಗ್ದಾನದ ಫಲವನ್ನು ಏನಾಗ್ಲಿಲ್ಲ, ಅವರು ಅನುಭವಿಸಲಿಲ್ಲ, ಬದಲಾಗಿ ನೋಡಿದ್ರು. ಏನ್ ಮಾಡಿದ್ರು ಅವರು? ಈಗ ಉದಾಹರಣೆಗೆ ನೀವೊಂದು ಗಮನಿಸಿ, ನೀವು ಚಿನ್ನವನ್ನು ಕೆಳಗೆ ಬಿದ್ದದ್ದು ನೋಡಿದ್ರಿ, ನಿಮಗೆ ಹೋಗುವಾಗ ಸಿಕ್ತ ಅಂತ ತಿಳ್ಕೊಳ್ಳಿ. ಯಾರಿಲ್ಲ ಆ ಸ್ಥಳದಲ್ಲಿ, ಒಂದು 5 ಗ್ರಾಮ್ ಚಿನ್ನ ಸಿಕ್ತು ನಿಮಗೆ. ಈಗ ನೀವು ಅದನ್ನ ಏನ್ ಮಾಡ್ತೀರಿ? ಪ್ರೈಸ್ ಲಾರ್ಡ್, ಅಲ್ಲೇ ಇರ್ಲಿ, ಹೋಗ್ತೀರಾ? ಯಾರಾದ್ರೂ ಯಾರಾದ್ರೂ ಪುಣ್ಯವಂತರು ಇದ್ದಾರಾ? ಏನ್ ಮಾಡ್ತೀವಿ ನಾವು? ಫಸ್ಟ್ ಆ ಕಡೆ ಈ ಕಡೆ ನೋಡ್ತೀವಿ ಒಂದ್ಸರಿ ಅಲ್ವಾ, ಬ್ಯಾಕಲ್ಲಿ ಯಾರಾದ್ರು ಇದ್ದಾರಾ ಅಂತ. ಯಾರಾದ್ರು ಇದ್ರೆ ಎಕ್ಕಿ ಕೊಡ್ಬಹುದು, ಯಾರು ಇಲ್ಲ ವಾರಸ್ದಾರರು. ಎಲ್ಲೋ ಕೆಲವರು ಪೊಲೀಸ್ ಸ್ಟೇಷನ್ ಕೊಡ್ಬೋದು, ಮತ್ತೆಲ್ಲರೂ ಕೂಡ ಜೇಬಲ್ಲಿ ಹಾಕೊಂಡು ಮುಂದೆ ಹೋಗ್ತಾರೆ. ಹೌದಲ್ವಾ? ಹೌದಾ ಅಲ್ವಾ? ಈಗ ತೆಗಿಲಿಕ್ಕೇನೆ ಆಗ್ಲಿಲ್ಲ ಅಂದ್ರೆ, ನೋಡಿದ್ರೆ ಮಾತ್ರ ಚಿನ್ನ ಅಂತ, ತೆಗಿಲಿಕ್ಕೆ ಆಗ್ತಾನೆ ಇಲ್ಲ, ಬರ್ತಾನೆ ಇಲ್ಲ, ಏನಾಗ್ಬಹುದು? ತೆಗಿಲಿಕ್ಕೆ ಆಗ್ತಾನೆ ಇಲ್ಲ. ಇನ್ನು ಸ್ವಲ್ಪ ಟ್ರೈ ಮಾಡ್ತೀರಿ, ಗುದ್ದಲಿ ಏನಾದ್ರು ತರುವ ಅಂತೇಳಿ, ಅಥವಾ ಏನಾದ್ರು ಮಾಡ್ತೀರಿ, ಯಾರ ಕರ್ಕೊಂಬರ್ಬಹುದು, ಅದು ಪಬ್ಲಿಕ್ಗೂ ಗೊತ್ತಾಗ್ಬಹುದು. ಈಗ ತೆಗಿಲಿಕ್ಕೇನೆ ಆಗ್ತಾ ಇಲ್ಲ, ನೋಡಿದ್ದು ಮಾತ್ರ. ಒಳಿತ ಉಂಟು,
ಈಗ ಗೌರ್ಮೆಂಟ್ ಇದು JCP ಎಲ್ಲ ಬಂತು, ಆದ್ರೂ ತೆಗಿಲಿಕ್ಕೆ ಆಗ್ಲಿಲ್ಲ. ಪೊಲೀಸರು ಬಂದ್ರು, ಎಲ್ಲರೂ ತೆಗಿಲಿಕ್ಕೆ ಪ್ರಯತ್ನ ಮಾಡಿ, ತೆಗಿಲಿಕ್ಕೆ ಆಗ್ತಾನೆ ಇಲ್ಲ. ನೋಡಿದ್ದು ಮಾತ್ರ. ಏನಾದ್ರೂ ಪ್ರಯೋಜನ ಇದೆಯಾ ಅದರಿಂದ? ಏನ್ ಮಾಡ್ತಾರೆ? ಅಗ್ದು 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 ಸಾಗಲಿ, ತೆಗಿಲಿಕ್ಕೆ ಆಗ್ತಾನೆ ಇಲ್ಲ, ಸೀದಾ ಹೋಗ್ತಾರೆ. ಮತ್ತೆ ಲಾಸ್ಟ್ಗೆ ಹೇಳ್ತಾರೆ ಅಲ್ಲಿ ಅದು ನಾರ್ಮಲ್ ಮರೆ, ಅದು ನೋಡಿ ಏನ್ ಪ್ರಯೋಜನ, ತೆಗಿಲಿಕ್ಕೆ ಆಗಲ್ಲ, ಸುಮ್ಮನೆ ಹೋಗು. ಅದು ಗೌರ್ಮೆಂಟೇ ಬಂದು ತೆಗಿಲಿಕ್ಕೆ ಹೋಗಿದೆ, ಆಗ್ಲಿಲ್ಲ. ಹಂಗೆ ಆಗ್ತದಾ ಇಲ್ವಾ? ಹಂಗೆ ಅನ್ನಿಸ್ತದಾ ಇಲ್ವಾ? ಒಂದು ವಸ್ತುವನ್ನು ನೋಡಿ ಅದನ್ನು ಪಡೆಯಲಿಕ್ಕೆ ಆಗದಿದ್ರೆ ನಮಗೆ ಹಾಗೆ ಆಗ್ತದಾ ಇಲ್ವಾ? ಅದೇ ರೀತಿಯಲ್ಲಿ ಇವರು ವಾಗ್ದಾನದ ಫಲವನ್ನು ಏನ್ ಮಾಡ್ಲಿಲ್ಲ, ಒಂದಿಲ್ಲ, ದೂರದಿಂದ ನೋಡಿದ್ರು ಹಿಂಗೆಲ್ಲ ಆಗುತ್ತೆ ಅಂತ. ಅವರಿಗಿಂತ ಯಾರು ಶ್ರೇಷ್ಠರಂತೆ? 39ನೇ ವಾಕ್ಯ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. 40ನೇ ವಾಕ್ಯ ಮತ್ತೆ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ, ನೋಡಿ ಯಾರಿಲ್ಲದೆ, ನಿಶಾಂತ್ ಯಾರಿಲ್ಲದಂತೆ? ಇವನು ಸಾಮ್ಯ ಯಾರಿಲ್ಲದಂತೆ? ಏನ್ ಜೋರು ಹೇಳು, ಮನೇಲಿ ಅಷ್ಟು ಸೌಂಡ್ ಬರ್ತದೆ ಎಂದು. ನಾವಿಲ್ಲದೆ ಅವರು ಸಿದ್ಧಿಗೆ, ಏನಂತೆ? ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿ. ಯಾರು ಶ್ರೇಷ್ಠರೀಗ? ಹೊಸ ಒಡಂಬಡಿಕೆಯ ಸಭೆಯ, ಹಳೆ ಒಡಂಬಡಿಕೆಯ ಜನರ? ಹಲೋ, ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ನಂಬಿಕೆ ಉಳ್ಳವರು ಬಹಳ ಜನರು ಸಿಕ್ಕಿದ್ರು ಕೂಡ ದೇವರು ಸಭೆಯನ್ನು ಆರಿಸಿಕೊಂಡನು. ಆಮೇನ್. ಎಷ್ಟು ಜನ ಸಂತೋಷ ಪಡ್ತೀರಿ? ಆಮೇನ್. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಭಕ್ತರು ಅಬ್ರಾಮ, ಈಸಾಕ, ಯಾಕೋಬನಂತ ಬಲಿಷ್ಠವುಳ್ಳದಂತ ನಂಬಿಕೆ ಉಳ್ಳವರು ದೇವರಿಗೆ ಸಿಕ್ಕಿದ್ರು. ದೇವರು ಅದನ್ನು ಆರಿಸಿಕೊಂಡಿಲ್ಲ. ಹೊಸ ಒಡಂಬಡಿಕೆಯಲ್ಲಿರುವಂತ ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾನೆ. ನಮ್ಮಲ್ಲಿ ಆತನು ಸಂತೋಷ ಪಡ್ತಾನೆ. ಏನಂದ್ರೆ, ನೀವು ನಂಬಿಕೆ ಉಳ್ಳವರು ಮಾತ್ರವಲ್ಲ, ನಂಬಿಗಸ್ತರು. ಹಲ್ಲೆಲೂಯಾ. ನಂಬಿಗಸ್ತರು ಮಾತ್ರವಲ್ಲ, ವಾಗ್ದಾನದ ಫಲವನ್ನು ಹೊಂದುವವರು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಮೊದಲನೇ ವಾಕ್ಯದಲ್ಲಿ ಬರುವಾಗ, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸವನ್ನು ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರಾದರು. ಅವರಿಗೆ ದೇವರು ನಂಬಿಕೆ ಉಳ್ಳವರಾದಕ್ಕೆ ಎಲ್ಲವನ್ನು ನೋಡ್ಲಿಕ್ಕೆ ಭಾಗ್ಯ ಕೊಟ್ಟ, ಅನುಭವಿಸ್ಲಿಕ್ಕೆ ಭಾಗ್ಯ ಕೊಟ್ಟಿಲ್ಲ. ಆದ್ರೆ ಅದನ್ನು ಯಾರಿಗೆ ಕೊಟ್ಟ ಅಂತ ಕೆಳಗಿನ ವಾಕ್ಯ ಹೇಳ್ತದೆ, ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಅವರ ಒಳಗೆ ಒಂದು ಕಾರ್ಯ ಇತ್ತೇನೆಂದ್ರೆ, ಅವರು ಈ ಲೋಕದಲ್ಲಿ ನಾವು ಪ್ರವಾಸಿಗಳು ಮತ್ತೆ ಪರದೇಶಿಗಳು ಎಂಬುದಾಗಿ ಅವರು ಒಪ್ಪಿಕೊಂಡ್ರು. ನಾನು ನಿಮಗೆ ಕಳೆದ ದಿವಸ ಹೇಳಿದೆ, ನಮ್ಮನ್ನು ಯಾರ್ದಾದ್ರು ಪರದೇಶಿ ಇಲ್ಲಿ ಬಾ ಅಂತ ಹೇಳಿದ್ರೆ ನಮಗೆ ಎಲ್ಲಿಲ್ಲದ ಕೋಪ ಬರ್ತದೆ ಇಲ್ವಾ? ನಮ್ಮ ಈ ಕೊಡಗಲ್ಲಿ ಎಲ್ಲಿಯಾರು ಪರದೇಶಿ ಅಂತ ಕರೆದ್ರೆ, ಪರದೇಶಿ ಹೇಗಿದ್ದೀರಿ ಅಂತ ಕೇಳ್ತೀವ ನಾವು. ಯಾರಿಗಾದ್ರು ಟೀ ಆಯ್ತಾ ಕೇಳಿದ್ರೆ ಸುಮ್ಮನೆ ಇರ್ತೀವ. ಆದ್ರೆ ಇವರು ಪರದೇಶಿಗಳಂತೆ, ಅದೇ ಪರದೇಶಿಯನ್ನು ಕರೆಯುವುದಿದು. ಪ್ರೈಸ್ ಗಾಡ್. ಇಲ್ಲಿ ಅವರು ಯೋಚನೆ ಮಾಡಿದ್ರಂತೆ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಪರದೇಶಿ ಅಂದ್ರೆ ಬೇರೆ ಏನ್ ಪದ ಅಲ್ಲ, ಈ ಲೋಕದವನಲ್ಲ ಅಂತ ಅಷ್ಟೇ. ಪರದೇಶಿ ನೀವು ಅದಕ್ಕೆ ಏನು ಪದ ಕಟ್ತೀರಿ ಗೊತ್ತಿಲ್ಲ, ಬಟ್ ಪರದೇಶಿ ಅನ್ನೋ ಪದಕ್ಕೆ ಅರ್ಥ ಏನು ಗೊತ್ತಾ? ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಈ ಲೋಕದಲ್ಲಿ ಆ ಪದಕ್ಕೆ ಏನೋ ಅರ್ಥ, ಕೋಪ ಬರುತ್ತೆ ಅಲ್ವಾ? ಕೊಡಗಲ್ಲಿ ಬೈತಾರ ಇಲ್ವಾ ಆ ವಿಷಯವನ್ನು? ನಾವು ಹಂಗೆ ಹೇಳಿದ್ರೆ, ಪರದೇಶಿಯವರೇ ಚೆನ್ನಾಗಿದ್ದೀರಾ ಕೇಳಿದ್ರೆ ಖುಷಿ ಆಗುತ್ತಾ? ಯಾರಿಗಾದ್ರೆ ರೆಸ್ಪೆಕ್ಟ್ ವರ್ಡ್ ಆಗುತ್ತಾ? ಇಲ್ಲಿ ನೋಡ್ರಿ, ಬೈಬಲ್ ಅಲ್ಲಿ ಬರ್ದಿದೆ, ತಾವು ಭೂಮಿಯ ಮೇಲೆ ಅವರಿಗೆ ಒಂದು ವೇಳೆ ಏನ್ ಕರೆದಿದ್ರೆ ಗೊತ್ತಿಲ್ಲ, ಅವರು ಯೋಚನೆ ಮಾಡಿದ್ರಂತೆ, ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಅವರಿಗೆ ಇರ್ಲಿ ಆರುವ ಆಸ್ತಿ, ಅಂತಸ್ತು, ಕೊಟ್ಟಿರುವಂತ ಅನೇಕ ಕಾರ್ಯಗಳು, ಅನೇಕ ಸಂಗತಿಗಳನ್ನು ನೋಡಿ ಅವರು ಯಾರು ಕೂಡ ಯಾವುದರ ಮೇಲೆ ಆಶಿಸ್ಲಿಲ್ಲ. ನೀವು ನೋಡಿದ್ರ ಬೈಬಲಲ್ಲಿ ಈ ನಂಬಿಕೆಯಲ್ಲಿರುವಂತ ವೀರರ ಪಟ್ಟಿ ನೋಡಿ, ಅವ್ರಿಗೆಲ್ಲ ಕೊಟ್ಟಿರುವಂತ ಎಲ್ಲಾ ಕಾರ್ಯಗಳು ಎಲ್ಲ ಕೊಟ್ಟರು ಕೂಡ ಅವರು ಯಾವತ್ತೂ ಕೂಡ ಅದು ನನ್ನ ಓನ್ ಎಂಬುದಾಗಿ ಯೋಚನೆ ಮಾಡಲೇ ಇಲ್ಲ. ಅವರು ಮಾಡಿದ್ರ? ಹಲೋ, ಎಲ್ಲವನ್ನು ಅನುಭವಿಸಿದ್ರು, ಕಣ್ಣಿಂದ ನೋಡಿದ್ರು, ವಾಗ್ದಾನದ ಫಲವನ್ನು ಅವರು ಹೊಂದಲಿಕ್ಕೆ ಆಗ್ಲಿಲ್ಲ. ಆದ್ರೆ ಬೈಬಲ್ ಹೇಳ್ತದೆ, ಅವರು ನಂಬಿಕೆ ಉಳ್ಳವರಾಗಿ ಲೋಕದ ಯಾತ್ರೆ ಮುಗಿಸುವಾಗ ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಆಮೇನ್. ಅವರಿಗಿರುವಂತ ಬಾಧ್ಯತೆ ಏನು ಗೊತ್ತಾ? ಈ ಲೋಕ ನಮಗೆ ಶಾಶ್ವತವಲ್ಲ, ಈ ಲೋಕದಲ್ಲಿ ಬರುವಂತ ವಸ್ತುಗಳು ಶಾಶ್ವತವಲ್ಲ, ಈ ಲೋಕದಲ್ಲಿ ದೇವರು ಕೊಟ್ಟಿರುವಂತಹ ಕೆಲವು ಕಾರ್ಯಗಳು, ಅವರು ಸಂಪಾದಿಸಿಕೊಂಡಿರುವಂತಹ ಸಂಗತಿಗಳು ಯಾವುದು ಶಾಶ್ವತ ಅಲ್ಲ. ಪ್ರಿಯರೇ, ನಾನು ನಿಮಗೆ ಹೇಳುವಂತ ಕಾರ್ಯ, ದೇವರು ನಮಗೆ ಇವತ್ತು ಎಲ್ಲವನ್ನು ಕೊಟ್ಟಿದ್ದಾನೆ, ಹೌದಲ್ವಾ? ಇನ್ನು ಕೊಡ್ಲಿಕ್ಕಿದ್ದಾನೆ, ಇನ್ನು ಅನೇಕದನ್ನು ಅನುಭವಿಸ್ತೇವೆ, ಅದನ್ನ ಹೊಂದಿಕೊಳ್ತೇವೆ. ಯಾಕಂದ್ರೆ ನಾವು ವಾಗ್ದಾನಕ್ಕೆ ಬಾಧ್ಯರಾದವರು. ಆಮೇಲೆ ನಾವು ಯಾವುದಕ್ಕೆ ಬಾಧ್ಯರಾದವರು? ವಾಗ್ದಾನದ ಫಲವನ್ನು ಹೊಂದಲಿಕ್ಕೆ ಯೋಗ್ಯರಾದವರು, ವಾಗ್ದಾನದ ಫಲವನ್ನು ಅನುಭವಿಸುವರು. ಎಷ್ಟನ್ನು ನಂಬ್ತೀರಾ ನೀವು? ಯಾರು ನಂಬಬಹುದು? ಹಲ್ಲೆಲೂಯಾ, ನಾನು ಪ್ರಾಣ ಬಿಡುವ ಮೊದಲು ವಾಗ್ದಾನದ ಫಲವನ್ನು ಹೊಂದುತ್ತೇನೆ ಎಂಬುದಾಗಿ.
ನನ್ನನ್ನು ಕೇವಲ ದೇವರು ನೋಡ್ಲಿಕ್ಕೆ ಕೊಟ್ಟಿಲ್ಲ. ಹೇಳ್ರಿ ಹಾಲೆಲೂಯ. ಶತ್ರು ಒಂದು ವೇಳೆ ನಿಮ್ಮ ವಾಗ್ದಾನದ ವಿರೋಧವಾಗಿ ಹೋರಾಡಬಹುದು, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಹೋರಾಡಬಹುದು, ಅದು ನಿನ್ನ ಪರಿಸ್ಥಿತಿ ಹೀಗೆ ಇದೆ ಎಂಬುದಾಗಿ ತೋರಿಸಿ ಜನರಿಗೆ ಇದೇ ರೀತಿ ನೀನು ಆಗ್ತಿ ಎಂಬುದಾಗಿ ಹೋರಾಡಬಹುದು. ಆದ್ರೆ ದೇವರಿಗೆ ಹೇಳ್ರಿ, ಈಗ ದೇವರೇ, ನಾನು ವಾಗ್ದಾನದ ಫಲವನ್ನು ಹೊಂದುವುದಕ್ಕೆ ಕರೆಯಲ್ಪಟ್ಟವನು. ಹೇಳ್ರಿ, ನಾವು ನೋಡ್ಲಿಕ್ಕೆ ಕರೆಯಲ್ಪಟ್ಟವರಲ್ಲ, ಅನುಭವಿಸ್ಲಿಕ್ಕೆ ಕರೆಯಲ್ಪಟ್ಟವರು. ಹಲ್ಲೇಲೂಯ. ನಿನ್ನ ಜೀವಿತದಲ್ಲಿ ಒಂದು ವೇಳೆ ದೇವರು ಏನೆಲ್ಲ ಎಚ್ಚರಿಕೆ ಕೊಟ್ಟ ಮೇಲೆ, ಅಲ್ಲಿ ಸರಿಪಡಿಸಿದ ಮೇಲೆ, ಫಸ್ಟ್ ಎಲ್ಲ ನಮ್ಮನ್ನು ಸರಿಪಡಿಸ್ಲಿಕ್ಕೆ ಕರಿತಾ ಇರ್ತಾರೆ, ಹಿಂಗ್ ಮಾಡು ಹಂಗ್ ಮಾಡು, ನಿನ್ನೀಗ ದೇವರು ಆರಿಸಿದ್ದಾರೆ ಹಂಗೆ. ಲಾಸ್ಟ್ಗೆ ದೇವರ ಆ ಕಾರ್ಯಗಳನ್ನು ನೆರವೇರಿಸಿದ ಮೇಲೆ ದೇವರು ಏನ್ ಮಾಡ್ತಾರೆ ಗೊತ್ತಾ? ವಾಗ್ದಾನದ ಫಲವನ್ನು ಅನುಭವಿಸ್ಲಿಕ್ಕೆ ದೇವರು ಕೊಡ್ತಾರೆ. ಆಮೇನ್. ಫಸ್ಟ್ ಕ್ರಮಪಡಿಸ್ತಾರೆ, ಎಚ್ಚರಿಸ್ತಾರೆ, ತಿದ್ದುತ್ತಾರೆ, ಬಲಪಡಿಸ್ತಾರೆ, ನಿನ್ನನ್ನು ಆರಿಸಿದ್ದೇನೆ ಎಂಬುದಾಗಿ ನಮಗೆ ಕನ್ಫರ್ಮ್ ಮಾಡ್ತಾರೆ. ಆ ನಂತರ ದೇವರು ನಮಗೆ ಕೆಲವು ಕಾರ್ಯಗಳನ್ನು ನಮಗೆ ಕೊಡುವವನಾಗಿರ್ತಾನೆ. ಆಮೇನ್. ಹಾಗಾದ್ರೆ ಒಂದು ತಿಳ್ಕೋಬೇಕು, ವಾಗ್ದಾನದ ಫಲವನ್ನು ಹೊಂದಬೇಕಾದಂತ ವ್ಯಕ್ತಿಗಳು ಈ ಲೋಕದಲ್ಲಿರುವಂತ ಭೂಮಿ, ಆಸ್ತಿ, ಅಂತಸ್ತು ಏನೇ ಬರಲಿ ಅದು ನಮಗೆ ಶಾಶ್ವತವಲ್ಲ ಎಂಬುದಾಗಿ ತಿಳಿದು ಜೀವಿಸುವವರಾಗಿರ್ಬೇಕು. ಹಲ್ಲೇಲೂಯಾ. ಎಷ್ಟು ಜನ ಅದನ್ನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀರಿ? ಬಹಳ ಕಷ್ಟ. ನಿಕೋದೇಮ ಯೇಸುವಿನ ಬಳಿಗೆ ಬಂದು ಅವನು ಕೇಳ್ತಾನೆ, ಏನ್ ಕೇಳ್ತಾನೆ? ನಾನು ಹೊಸದಾಗಿ ಹುಟ್ಟಬೇಕಾದ್ರೆ ಏನು ಮಾಡಬೇಕು? ಕೊನೆಯದಾಗಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಓದಿ ಓದಿ ಓದಿ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಕೆಳಗೆ ವಾಕ್ಯ. ಯೇಸು ಅವನಿಗೆ ರೀಪ್ಲೇ ಮಾಡ್ತಾನೆ. ಅಲ್ಲಿಯ ಅವನು ಕೇಳಿದಂತ ಆನ್ಸರ್ಗೆ, ಆದ್ರೆ ಅವನಲ್ಲಿ ನಿಲ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಹೊರಟು ಹೋಗುವನಾಗಿರ್ತಾನೆ. ಏನ್ ಹೇಳ್ತಾರೆ? ಕೆಳಗೆ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯ ಮನಸ್ಸು ಬಂದ ಕೆಳಗೆ ಕೆಳಗೆ ಇನ್ನೂ ಕೆಳಗೆ ನಿನ್ನ ಆಸ್ತಿಯನ್ನು ಮಾರಿ. ಓದಿ ಓದಿ ಓದಿ. ಯಾರಾದ್ರು ಯೇಸು ಸ್ವಾಮಿ ಅವನಿಗೆ ಫೈನಲ್ ಒಂದು ಮಾತು ಹೇಳ್ತಾ ಇದ್ದಾರೆ. ಅದಕ್ಕೆ ಅವನಿಗೆ ಏನಾಯ್ತು? ಆ ಒಂದು ಸಂದರ್ಭ ಏನಾಗಿತ್ತು ನೋಡ್ರಿ. ಬೇಗ 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 ಬೇಗ. ಯೋಹಾನ 3 ಕೆಳಗೆ. ಸಮಯ ಮಾಡಬೇಡ್ರಿ, ಇಲ್ಲ ನಾನೇ ಹೇಳ್ತೀನಿ ಈಗ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಹಾ ದೇವರ ರಾಜ್ಯವನ್ನು ಹಾ ಕಾಣಲಾರನು ಅಂದನು. ಹಾ ನಿಕೋದೇಮನ ಆತನನ್ನು, ಹಾ ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಹಾ ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಹಾ ಸೇರಿ ಹುಟ್ಟಿದವನಾಗಿದ್ದೆ ಹಾ ಎಂದು ಕೇಳಿದನು. ಹಾ ಅದಕ್ಕೆ ಯೇಸು, ಹಾ ನಾನು ನಿಜವಾಗಿ ಹೇಳುತ್ತೇನೆ, ಹಾ ಒಬ್ಬರು ನೀರಿನಿಂದಲೂ ಆತ್ಮನಿಂದಲೂ ಹಾ ಹುಟ್ಟದಿದ್ದರೆ ಹಾ ದೇವರ ರಾಜ್ಯಕ್ಕೆ ಸೇರಲಾರನು. ಹಾ ದೇವರಿಂದ ಹುಟ್ಟಿದ್ದು ದೇವರೇ, ಹಾ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಹಾ ನೀವು ಹೊಸದಾಗಿ ಹುಟ್ಟಬೇಕು ಎಂದು ಹಾ ನಾನು ನಿನಗೆ ಹೇಳಿದ್ದರಿಂದ ಹಾ ಆಶ್ಚರ್ಯ ಪಡಬೇಡ. ಹಾ ಗಾಳಿಯ ಮನಸ್ಸು ಬಂದ ಕಡೆ ಹಾ 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 ಅದರ ಸಪ್ಪಳವನ್ನು ಕೇಳುತ್ತಿ, ಹಾ ಆದರೆ ಅದು ಹ್ಮ್ ಎಲ್ಲಿಂದ ಬರುತ್ತದೋ, ಹ್ಮ್ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಹಾ ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆ. ಸಾಕು. ಹಲ್ಲೆಲೂಯಾ. ನೋಡಿ, ಇಲ್ಲಿ ಆತ್ಮನ ಕ್ರಿಯೆಗಳನ್ನು ನಿಕೋದೇಮನಿಗೆ ಹೇಳುವಾಗ, ಹಲ್ಲೆಲೂಯಾ, ಕೆಲವು ಸಂಗತಿಗಳನ್ನು ನಾವು ನೋಡ್ತೇವೆ. ಈ ಲೋಕದಲ್ಲಿ ಕೆಲವು ಕಾರ್ಯಗಳು ಜನಗಳಿಗೆ ಅರ್ಥವಾಗುವುದಿಲ್ಲ. ಆಮೇನ್. ಒಬ್ಬ ವ್ಯಕ್ತಿಯನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ಬಹಳ ಆಸ್ತಿ ಉಳ್ಳವನಾದ, ಅಂತಸ್ತು ಉಳ್ಳವನಾಗಿದ್ದ ಯೇಸುಸ್ವಾಮಿ ಅವನಿಗೆ ನೋಡಿ ಹೇಳಿದ್ರು, ನೀನು ನನ್ನನ್ನು ಹಿಂಬಾಲಿಸು. ಆಮೇನ್. ಅದೆಲ್ಲ ಬಿಟ್ಟು ಏನ್ ಮಾಡ್ಬೇಕಂತೆ? ನೀನ್ ನನ್ನ ಹಿಂಬಾಲಿಸು, ನಿನಗೆ ಪರಲೋಕದಲ್ಲಿ ತುಂಬಾ ಆಸ್ತಿ ಇದೆ ಅಂತ ಹೇಳುವಾಗ, ಈ ಲೋಕದ ಆಸ್ತಿ, ಅಂತಸ್ತು, ಅದು ಇದು ಘನತೆಯನ್ನು ಬಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಹೊಸ ಒಡಂಬಡಿಕೆ ಸಭೆಯಾದ ನಮಗೆ ದೇವರು ಇವತ್ತು ಕೇಳುವುದಾದ್ರೆ, ಇದೆಲ್ಲವನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸ್ತೀಯಾ? ಈ ಎಲ್ಲ ಸಂಗತಿಯನ್ನು ನನಗೆ ಕೊಡ್ತೀಯಾ? ನಾನು ನಿನಗೆ ಕೊಡ್ಲಿಕ್ಕಿರುವುದು ಬಹಳ ಎಂಬುದಾಗಿ ದೇವರಿಗೆ ಹೇಳುವುದಾದ್ರೆ, ನಾವು ಎಷ್ಟು ಜನ ಕೇಳಲಿಕ್ಕೆ ಸಿದ್ಧವಾಗಿದ್ದೇವೆ? ಕೈ ಎತ್ತುತ್ತೆ ಇಲ್ಲ ನೋಡಿ. ಇದ್ರಲ್ಲೇ ಗೊತ್ತಾಗುತ್ತೆ, ಇಲ್ಲ ಸುಮ್ಮನೆ ಬಂದಿದ್ದೀವಿ, ಕೈ ಚಪ್ಪಾಳೆ ತರ್ತೀವಿ ಅಂತೇಳಿ ಅಲ್ವಾ? ಒಂದು ವೇಳೆ ದೇವರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಗೆ ವಾಗ್ದಾನದ ಫಲವನ್ನು ಕೊಡ್ಲಿಕ್ಕೆ ನನಗೆ ಬಯಕೆ ಇದೆ, ವಾಗ್ದಾನ ಮಾಡಿದಾಗ ನಿನ್ನ ನಡೆಸಲಿಕ್ಕೆ ಭಯ ಇದೆ, ಆದ್ರೆ ನಿನಗೆ ಬೇಕಾಗಿರುವುದನ್ನು ನನಗೆ ನೀನು ಕೊಡ್ತೀಯಾ, ನನ್ನ ಯಜ್ಞವೇದಿಯ ಮೇಲೆ ಇರ್ತೀಯಾ ಎಂಬುದಾಗಿ ದೇವರು ಕೇಳುವುದಾದ್ರೆ, ನಾವು ಎಷ್ಟು ಜನ ಸಿದ್ಧವಾಗಿದ್ದೇವೆ? ನಿಮ್ಮ ಗೋಲ್ಡ್ ಇಡ್ಬೇಕಾಗುತ್ತೆ, ನಿಮ್ಮ ಎಲ್ಲ ಅಂತಸ್ತು ಇಡ್ಬೇಕಾಗ್ತದೆ, ನಿಮ್ಮ ಆಸ್ತಿ ಪತ್ರ ಇಡ್ಬೇಕಾಗುತ್ತೆ, ಹಣ ಇಡ್ಬೇಕಾಗುತ್ತೆ, ಘನತೆ ಇಡ್ಬೇಕಾಗುತ್ತೆ, ಸ್ಟೇಟಸ್ ಇಡ್ಬೇಕಾಗುತ್ತೆ. ದೇವರು ಹೇಳ್ತಾರೆ, ಇದು ಯಾವುದು ಬೇಡ, ಇವತ್ತು ನೀನು ನನಗೆ ನನ್ನನ್ನು ಹಿಂಬಾಲಿಸು, ವಾಗ್ದಾನದ ಫಲವನ್ನು ನೀನು ಹೊಂದಿ ಎಂಬುದಾಗಿ ಹೇಳಿದ್ರೆ ಸ್ವಲ್ಪ ನಾವು ಯೋಚನೆ ಮಾಡ್ತೀವಾ ಇಲ್ವಾ? ಮಾಡ್ತೀವಾ ಇಲ್ವಾ? ಈಗ ನಿಶಾಂತ್ಗೆ ನಾನು ಹಾಕಿದ ಪ್ಯಾಂಟ್ ಶರ್ಟ್ ಅಲ್ಲೇ ಸೇವೆಗೆ ಬಾ, 1 ತಿಂಗಳು ಚೇಂಜ್ ಮಾಡಬಾರ್ದು ಅಂತ ಹೇಳಿದ್ರೆ, ಮನೆಯಿಂದ ಹೋಗಿ ಬ್ಯಾಗಲ್ಲಿ ಯಾವ್ದು ಪ್ಯಾಂಟ್ ಶರ್ಟ್ ತರಬೇಡ, ಈಗ ಸೇವೆಗೆ ಹೊರಡುವ, ಏನು ತರಬಾರ್ದು, ಮನೆಯಿಂದ ಒಂದು ಕಡ್ಡಿ ಸಹ ತರಬಾರ್ದು,
ಹಿಂದೆ ಕೇಸಲ್ಲಿ ಒಂದು ಜೇಬಲ್ಲಿ 100 ರೂಪಾಯಿ ಕೂಡ ಇಟ್ಕೋಬಾರ್ದು ಅಂತ ಹೇಳಿದ್ರೆ ಕೆಲಸರ ಮೆಲ್ಲ ಇಟ್ಕೊಂಡ್ ಬರ್ತಾರೆ. ಒಂದು ಅರ್ಜೆಂಟ್ಗೆ ಈ ಫಾಸ್ಟ್ ಹೇಗೂ ಜ್ಯೂಸ್ ಸಹ ತೆಗೆದುಕೊಡೋದಿಲ್ಲ, ಕುಡಿಯೋಣ ಅಂತ ಹೇಳಿ ಯೋಚನೆ ಮಾಡಿ ಮೆಲ್ಲೆ ದಾರಿಯಲ್ಲಿ ಅಲ್ಲಿ ಕುಡಿಯುವ ಅಂತ ಹೇಳಿ ಯೋಚನೆ ಮಾಡಿದ್ರು ಕೂಡ ಒಂದು ವೇಳೆ ಏನು ತೆಗೆದುಕೊಂಡು ಬರಬಾರ್ದು ಹಾಗೇನೆ ಬಾ ಅಂತ ಹೇಳುವಾಗ ಆಯ್ತು ಬರ್ತೀನಿ ಅಂತ ಹೇಳುವವರು ಇದ್ದಾರಾ ಅಥವಾ ಯೋಚನೆ ಮಾಡ್ತಾರ? ಯೋಚನೆ ಮಾಡ್ತಾರೆ. ಒಂದ್ ವೇಳೆ ಅವ್ರ ಅಣ್ಣ ಕೇಳ್ತದೆ, ತಂಬಿ ಇನ್ನ 1-2 ಪ್ಯಾಂಟ್ ತಗೊಂಡೋಗು. ಆ ಫಾಸ್ಟ್ ಹೇಳ್ತಾರೆ, ತಲೆ ಕೆಟ್ಟ ಅವನೇ ತಲೆ ಕೆಟ್ಟ ಅವನು. ಕೆಲವು ಸರಿ ಮನೇಲಿ ಹೇಳ್ಬಹುದು, ಅಯ್ಯೋ ಫಾಸ್ಟ್ ಹೇಳ್ತಾರೆ, ಅವ್ರಿಗೆ ನೆನಪಾಗಲ್ಲ, 100 ರೂಪಾಯಿ ತಗೊಂಡೋಗು, ತಗೋ. ಯಾರಾದ್ರೂ ಅವ್ರು ಏನ್ ಹೇಳಿದರೆ ಅದನ್ನೇ ಮಾಡಂತ ಹೇಳ್ತಾರ ಅಥವಾ ಎಕ್ಸ್ಟ್ರಾ ಮಾತಾಡ್ತಾರ? ನಾನಾದ್ರಾಗ್ಲಿ ನೀವಾದ್ರಾಗ್ಲಿ ನಮ್ಮ ಪ್ರಶ್ನೆ, ಹೀಗೆ ಮಾಡಿದ್ರೆ ದೇವರು ಹೇಗೆ ನಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ? ನೋಡಿ, ದೇವರು ನಮ್ಮನ್ನು ನೋಡಿ ಆಶೀರ್ವದಿಸೋದಲ್ಲ, ದೇವರು ನಮ್ಮಲ್ಲಿ ಇಟ್ಟಿರುವಂತ ಯೋಜನೆಯನ್ನು ನೋಡಿ ಆಶೀರ್ವಾದ ಮಾಡುದು. ಹಲ್ಲೆಲೂಯಾ. ನಮ್ಮಲ್ಲಿ ಕೈಯಲ್ಲಿ ಏನುಂಟು, ಅದು ಉಂಟು, ಇದುಂಟು, ಇದುಂಟು, ಜ್ಞಾನ ಉಂಟು, ದೇವರು ನೋಡುದಲ್ಲ, ದೇವರು ಏನು ಕೊಟ್ಟಿದ್ದಾನೆ ಅದರ ಮೇಲೆ ದೇವರು ಆಶೀರ್ವಾದ ಮಾಡುದು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ನಮಗೆ ಆತ್ಮೀಯ ವರವನ್ನು ಕೊಟ್ರೆ, ಆತ್ಮಿಕ ಕಾರ್ಯಗಳನ್ನು ಕೊಟ್ರೆ, ಆತ್ಮೀಯ ಯೋಜನೆ ಕೊಟ್ರೆ ಅದನ್ನು ನೋಡಿ ಆಶೀರ್ವದಿಸ್ತಾನೆ ಹೊರತು ನಮ್ಮ ಭೂಮಿಯನ್ನು ನೋಡಿ, ನಮ್ಮ ಡ್ರೆಸ್ ಅನ್ನು ನೋಡಿ, ನಮ್ಮ ಮನೆಯನ್ನು ನೋಡಿ, ನಮ್ಮ ಕುಟುಂಬದಲ್ಲಿ ಸದಸ್ಯರನ್ನು ನೋಡಿ, ನಮ್ಮಲ್ಲಿರುವಂತ ಒಳ್ಳೆಯ ಕಾರ್ಯಗಳನ್ನು ನೋಡಿ ಅದನ್ನೆಲ್ಲ ನೋಡಿ ಆಶೀರ್ವಾದ ಮಾಡುದಿಲ್ಲ. ಅದೇ ರೀತಿಯಲ್ಲಿ ಇವರಿಗೆ ಚೆನ್ನಾಗಿ ಗೊತ್ತಿತ್ತು, ಇವರ ಮನಸ್ಸಿಗೆ ಇವರಿಗೆ ಚೆನ್ನಾಗಿ ಬಂದಿತ್ತು ಏನಂದ್ರೆ, ಪರದೇಶ ಎನ್ನುವಂಥದ್ದು, ಈ ದೇಶ ಎನ್ನುವಂಥದ್ದು ಶಾಶ್ವತ ಅಲ್ಲ, ನಾವು ಯಾವ ನಿವಾಸಿಗಳು? ಪರಲೋಕದ ನಿವಾಸಿಗಳು. ಮತ್ತೆ ಯಾವುದು ಶಾಶ್ವತ ಅಲ್ಲ ಅಂತೆ? ಈ ಲೋಕ ಶಾಶ್ವತ ಅಲ್ಲ, ನಾವಿಲ್ಲಿ ಪ್ರವಾಸಿಗಳಾಗಿ ಬಂದಿದ್ದೇವೆ. ಮತ್ತೆ ಅದಕ್ಕೆ ಈ ಭೂಮಿಯಲ್ಲಿರುವಂತಹ ವಸ್ತು, ಆಸೆ, ಅಂತಸ್ತುಗಳಿಗೆ ಅವರು ಹೆಚ್ಚು ಒಳಗಾಗ್ಲಿಲ್ಲ. ಬದಲಾಗಿ ಅವರು ಒಳಗಾದದ್ದು ಏನ್ ಗೊತ್ತಾ? ದೇವರ ರಾಜ್ಯಕ್ಕಾಗಿ. ಯಾವುದಕ್ಕಾಗಿ? ದೇವರ ರಾಜ್ಯವನ್ನು ಅವರು ಹುಡುಕುವರಾದ್ರು, ದೇವರ ನೀತಿಯನ್ನು ಹುಡುಕುವರಾದ್ರು. ನಾನು ಹೇಳಿದೆ, ದೇವರ ರಾಜ್ಯ ಅಂದ್ರೆ ಏನು? ದೇವರ ಆಳ್ವಿಕೆಯ ಒಳಗೆ ಇರುವಂಥದ್ದು. ಎರಡನೇದಾಗಿ ದೇವರ ನೀತಿ ಅಂದ್ರೆ ಏನು? ದೇವರೊಟ್ಟಿಗೆ ಅನ್ಯತೆ. ಇವರು ಎಲ್ಲವನ್ನು ಮಾಡಿದ್ರು, ಹೌದಲ್ವಾ? ದೇವರ ಆಳ್ವಿಕೆ ಒಳಗಿದ್ರು ಮತ್ತೆ ದೇವರ ಅನ್ಯತೆಯಲ್ಲಿದ್ರು. ಆದ್ರೆ ಅವರಿಗೆ ಏನ್ ಸಿಕ್ಲಿಲ್ಲ? ವಾಗ್ದಾನದ ಫಲವನ್ನು ದೂರದಿಂದ ನೋಡಿ ಮೃತರಾದ್ರು. ನಂಬಿಕೆಯಿಂದಲೇ. ಶಾಪ ಇಟ್ಟಲ್ವಾ? ಅಥವಾ ಕೊನೆ ಟೈಮಲ್ಲಿ ಕೆಲವು ಸಾಯುವಾಗ, ಅಯ್ಯೋ ಅಲ್ಲಿ ಇಲ್ಲು ಕಾಣ್ತದೆ, ಇಲ್ಲಿ ಇದು ಬಂದ, ಅವನು ಕುತ್ತಿಗೆಸಿದ, ಅವನು ಹಂಗ್ ಮಾಡಿದ ಅಂತೇಳಿ ಭಯದಲ್ಲಿ ಸಾಯ್ತಾರೆ. ಹಂಗೆ ಸಾಯ್ಲಿಲ್ಲ, ನಂಬಿಕೆಯಲ್ಲಿ ಸತ್ರು. ಪ್ರೈಸ್ ಗಾಡ್. ನಮ್ಮ ಆರಂಭ ಹೇಗಿರ್ತದೆ ಗೊತ್ತಿಲ್ಲ, ಅಂತ್ಯ ಜಯದೊಂದಿಗೆ ಇರಬೇಕು. ಹಲ್ಲೆಲೂಯಾ. ಏಳುವಿಕೆ, ಬೀಳುವಿಕೆ, ಸೋಲ್ವಿಕೆ, ಸಮಸ್ಯೆ, ಹೋರಾಟ, ಕಠಿಣ, ಇದೆಲ್ಲ ಸಂಗತಿಗಳನ್ನು ದೇವರು ಮಾರ್ಪಡಿಸಿದ ಮೇಲೆ ನಮ್ಮ ಆರಂಭ ತುಂಬಾ ಬೆಸ್ಟ್ ಆಗಿ ಅಂತ್ಯ ಸೌಲನಾಗಿ ಮುಗಿದು ಹೋಗ್ಬಾರ್ದು. ನಮ್ಮ ಆರಂಭ ದಾವೀದನಾಗೆ ಅಲ್ಪವಾಗಿರ್ಬಹುದು, ಆದ್ರೆ ದೇವರು ಅಲ್ಪನಾದವನನ್ನು ಅಭಿಷೇಕಿಸಿ ಅಲ್ಲಿ ನೀನು ಚಿಕ್ಕವನಾದ್ರೂ ಇಸ್ರಾಯೇಲ್ ಕುಲಕ್ಕೆ ದೊಡ್ಡವನಾಗಿದೆ ಎಂಬುದಾಗಿ ಆರಿಸಿದಾಗೆ ನಮ್ಮ ಅಂತ್ಯ ಇರಬೇಕು. ಎಷ್ಟು ಜನ ನಂಬ್ತೀರಾ ಅದನ್ನು? ದೇವರು ಇವತ್ತು ಸಿಗುವಂತ ವಸ್ತು, ಅಂತಸ್ತು, ಆಸ್ತಿ, ಹಣ, ಅದು ಇದಲ್ಲ ಅಲ್ಲ, ನಿನ್ನ ಕೃಪೆ ನಮಗೆ ಬೇಕು. ಇವತ್ತು ಮನೆಯಲ್ಲಿ ಕೆಲವು ಸಾರಿ ಹಣದ ಕಾರ್ಯಗಳನ್ನು ಎದುರು ನೋಡ್ತಾರೆ, ಹಣ ಖರ್ಚು ಮಾಡ್ಲಿಕ್ಕೆ ಕಷ್ಟಪಡ್ತಾರೆ, ಅಥವಾ ಹಣದ ಕೆಲವು ಸಂಗತಿಗಳಿಗೆ ಅಲ್ಲಿ ನಾವು ಕಂಜೂಸ್ಗಳನ್ನು ಮಾಡುವಂಥದ್ದು, ಅಥವಾ ಅದನ್ನು ಇಟ್ಕೊಳ್ಳೋದು, ಅದು ಕೂಡಿಟ್ಕೊಳ್ಳೋದು, ಅದರಿಂದ ಏನಾದ್ರು ಆಗ್ತದೆ. ನಾನು ಹೇಳ್ತೀನಿ ನಿಮಗೆ ಸತ್ಯವಾಗಿ, ನಾವು ಕೂಡಿಸಿಕೊಳ್ಳುವ ಎಲ್ಲ ವಿಷಯಗಳಾಗ್ಲಿ, ಯಾವುದೇ ಸಂಗತಿಗಳಾಗ್ಲಿ ವ್ಯರ್ಥ. ನಂಬಿಕೆಯಲ್ಲಿ ನಾವು ಜೀವಿಸುವವರಾಗಿರ್ಬೇಕು. ಎಷ್ಟು ಜನ ನಂಬ್ತೀರಾ? ನೋಡಿ, ಬೈಬಲ್ ಹೇಳ್ತದೆ, ನಂಬಿಕೆಯಲ್ಲಿ ಯಾವನು ಜೀವಿಸ್ತಾನೆ ಅವನು ಆಶೀರ್ವಾದವಾದ ವ್ಯಕ್ತಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾಳೆ ಕುರಿತು, ನಾಡ್ದಿನ ಕುರಿತು, 1 ವಾರದ ಕುರಿತು, 2 ವಾರದ ಕುರಿತು, ಮಕ್ಕಳು ದೊಡ್ಡಾದ ಮೇಲೆ ಏನಾಗ್ತದೆ, ನಾಳೆ ಆ ತಂದೆ ತಾಯಿಗೆ ಹಸಿವಾದ್ರೆ ಏನಾಗುದು, ಅಥವಾ ಅವ್ರು ಹುಷಾರಿಲ್ಲದ್ರೆ ಏನಾಗುದು, ಇದು ಯಾವುದು ಚಿಂತೆ ಮಾಡ್ಲಿಕ್ಕಿಲ್ಲ. ಈ ಲೋಕದಲ್ಲಿ ನಾವು ಜೀವಿಸ್ಲಿಕ್ಕಿರುವುದು ವಾಗ್ದಾನವನ್ನು ನಂಬಿ. ಹಲ್ಲೆಲೂಯಾ. ಅವರು ನಂಬಿದ್ರು, ನಂಬಿಕೆ ಉಳ್ಳವರೇ, ಆದ್ರೆ ಅವರು ವಾಗ್ದಾನದ ಫಲವನ್ನು ಹೊಂದಿಲ್ಲ. ಇವತ್ತು ನನ್ನನ್ನು ನಿನ್ನನ್ನು ಕೇಳುವ ದೇವ ಜನರೇ, ನಾನು ಹೇಳುವಂತ ಕಾರ್ಯ, ದೇವರು ನಮ್ಮನ್ನು ಆರಿಸಿದ್ದು ಹಲ್ಲೆಲೂಯಾ ನಂಬಿಕೆಯ ವೀರರ ಪಟ್ಟಿಗೆ ಮಾತ್ರವಲ್ಲ, ವಾಗ್ದಾನದ ಫಲದ ವೀರರ ಪಟ್ಟಿಗೆ. ಹಲ್ಲೆಲೂಯಾ. ನಾವು ವಾಗ್ದಾನದ ಫಲವನ್ನು ಹೊಂದುವವರು, ಅವರು ನೋಡಿ ಮೃತರಾದ್ರು, ನಾವು ಅಲ್ಲಿ ಎಲ್ಲ ಅನುಭವಿಸಿ ಮೃತರಾಗಬೇಕು. ಎಷ್ಟು ಜನ ಅದಕ್ಕೆ ನಂಬಿಕೆ ಇದೆ? ನಾನು ಎಲ್ಲವನ್ನು ನೋಡಿ ಅಲ್ಲ, ಅನುಭವಿಸಿ ಮೃತರಾಗ್ತೀನಿ. ಪ್ರೈಸ್ ಲಾರ್ಡ್. ಉದಾಹರಣೆಗೆ ನಾಗೇಂದ್ರ ಬ್ರದರ್ ನೋಡಿದ ಹಲ್ಲೆಲೂಯಾ ನೋಡಿ ಅಲ್ಲ, ಅವರು ಅನುಭವಿಸುವುದು. ಉದಾಹರಣೆಗೆ ಕಾವೇಶ್ವರ್ ನೋಡಿ ಅಲ್ಲ, ಅದನ್ನು ಅನುಭವಿಸಿ. ಉದಾಹರಣೆಗೆ ಬ್ರದರ್ ಹಲ್ಲೆಲೂಯಾ ಕಾರ್ಯಪ್ಪ ಅವರು ನೋಡಿ ಅಲ್ಲ, ಅವರು ಅನುಭವಿಸಿ. ಆಮೇನ್. ನಾವು ನೋಡ್ಲಿಕ್ಕೆ ಬಂದದಲ್ಲ, ನಾವು ನಡಿಲಿಕ್ಕೆ ಬಂದದ್ದು. ಅದಕ್ಕೆ ವಾಕ್ಯ ಪ್ರಾರಂಭದಲ್ಲೇ ಹೇಳ್ತಾರೆ ನೋಡಿ, ನಂಬಿಕೆಯೋ ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದಿರುವುದು ನಿಜವೆಂದು ನಂಬುವುದು ಆಗಿದೆ. ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಹೀಗೆ ಹೇಳಿದ್ರೆ, ವಿ ಆರ್ ಲಿವಿಂಗ್ ಬೈ ಫೈತ್, ನಾಟ್ ಬೈ ಸೈಟ್. ಅಂದ್ರೆ ನಾವು ನೋಡಿ ನಂಬುವವರಲ್ಲ,
ನಂಬಿ ನಡೆಯುವರು. ಅವರು ಏನ್ ಮಾಡಿದ್ರು? ನೋಡಿ ಪ್ರಾಣ ಬಿಟ್ರು. ಆದ್ರೆ ನಾವು ನೋಡಿದ್ದೇವೆ, ನಂಬಿದ್ದೇವೆ, ಅನುಭವಿಸಿದ್ದೇವೆ, ನಡೆದಿದ್ದೇವೆ. ಹಲ್ಲೆಲೂಯಾ. ಅದನ್ನೇ 1ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆದಿಂದ ಇರುವುದು, ಕಣ್ಣಿಗೆ ಕಾಣದವುಗಳು ನಿಜವೇ ನಂಬುದು. ಇವತ್ತು ಕಣ್ಣಿಗೆ ಕಾಣ್ತಾ ಇಲ್ಲ ನಮ್ಮೊಳಗೆ ಏನಿಲ್ಲ ಅಂತ ಅಲ್ವಾ? ಸೀತಾ ಸಿಸ್ಟರ್, ನಮ್ಮೊಳಗೆ ಏನಿದೆಯಾ ಇಲ್ವಾ ಅಂತ ನಾವು ಏನ್ ಮಾಡಬಾರ್ದು. ನಮ್ಮ ಕೆಲವು ಸರಿ ಏನಂದ್ರೆ ನಮ್ಮ ಮೆಂಟಾಲಿಟಿ ಚಿಕ್ಕದಾಗಿರ್ತದೆ. ಏನಂದ್ರೆ ನಾವು ಏನಾಗಿದ್ದೇವೆ ಹಂಗೇನೆ ನಾವು ಜೀವಿಸಬೇಕು. ಹಲ್ಲೆಲೂಯಾ. ನಾವು ಏನಾಗಿದ್ದೇವೆ ಅದ್ರ ಪ್ರಕಾರನೇ ಮಾತಾಡಬೇಕು. ನಾವು ಏನಾಗಿದ್ದೇವೆ ಅದ್ರ ಪ್ರಕಾರ ನಾವು ಕೂರ್ಬೇಕು. ನಾವು ಏನಾಗಿದ್ದೇವೆ ಅದ್ರ ಪ್ರಕಾರನೇ ಹೋಗ್ಬೇಕು. ಆದ್ರೆ ದೇವರು ಹೇಳ್ತಾರೆ, ನಾನು ಲಿಮಿಟೆಡ್ ಆಗಿ ನಿನಗೆ ಇಟ್ಟಿಲ್ಲ, ಅನ್ಲಿಮಿಟೆಡ್ ಆಗಿ ಇಟ್ಟಿದ್ದೀನಿ. ಯಾವ ರೀತಿ ಅಂದ್ರೆ, ನಾವು ನಂಬಿಕೆಯಲ್ಲಿ ಜೀವಿಸುವುದು ಮಾತ್ರವಲ್ಲ, ವಾಗ್ದಾನದ ಫಲವನ್ನು ಹೊಂದುವವರು. ಹಲ್ಲೆಲೂಯಾ. ಉದಾಹರಣೆಗೆ ಒಂದು ಮಗುವನ್ನು ನಾವು ಅದನ್ನೇ ಅದೇ ರೀತಿಯಲ್ಲಿ ನೋಡ್ಲಿಕ್ಕೆ ಆಗ್ತದೆ 20 ವರ್ಷ ತನಕ? ಹಲೋ, ಒಂದು ಮಗು ನಿಮ್ಮ ಕೈಯಲ್ಲಿದೆ 1 ವರ್ಷದ್ದು, ಆ 1 ವರ್ಷದ ಮಗುವನ್ನು 20 ವರ್ಷ ತನಕ ಹಾಗೇನೆ ನೋಡ್ತೀರಾ? ಇಲ್ಲ. ಒಂದು ವೇಳೆ ಅದು ಹಂಗೇನೆ ಇದ್ರೆ ನಿಮಗೆ ಖುಷಿ ಆಗ್ಬೋದಾ? ಮಗುವೆ ಆಗಿದ್ರೆ ಒಂದು ರೀತಿಯಲ್ಲಿ ಖುಷಿ ಆಗ್ಬೋದು. ಆದ್ರೆ ಮಂಡೆ ದಪ್ಪ ಇರ್ತದೆ, ಕೈ ಕಾಲೆಲ್ಲ ಉದ್ದ ಇರ್ತದೆ, ಬಾಡಿ ಮಾತ್ರ ಚಿಕ್ಕದಿರ್ತದೆ. ಖುಷಿ ಆಗುತ್ತಾ? ಜಿರಳೆ ತರ ಇದ್ರೆ? ಹಲೋ, ಕಾಕ್ರೋಚ್ ಪಾರ್ಟಿ ಬಂದಿದೆ ಈಗ ಅಲ್ವಾ? ಆ ರೀತಿ ಇದ್ರೆ ಒಳ್ಳೇದಾಗ್ತದಾ? ಆಗ್ತದಾ? ಇಲ್ಲ. ಮಗುವೆ ಆಗಿದ್ರೆ ಖುಷಿ ಆಗ್ಬೋದು, ಅದೇ ಮಗು ರೀತಿಯಲ್ಲಿ. ಅದು ಇರ್ಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ವಯಸ್ಸಾಗ್ತಾ ಆಗ್ತಾ ಅದರ ದೇಹ ಬೆಳವಣಿಗೆ ಆಗ್ತದೆ. ಅದೇ ಕುಂಠಿತ ಆದ ನಿಮಿತ್ತ ಅದು ಬೆಳವಣಿಗೆ ಆಗಲ್ಲ, ವೈಕಲ್ಯತೆಯಲ್ಲಿ ಕೂಡುತ್ತದೆ. ಅದನ್ನು ನೋಡ್ಲಿಕ್ಕೆ ಯಾರು ಇಷ್ಟಪಡಲ್ಲ. ಅದೇ ರೀತಿಯಲ್ಲಿ ಪ್ರಿಯರೇ, ಆತ್ಮಿಕವಾಗಿ ನಾವು ಬೆಳಿಬೇಕು, ನಾವು ಫಲ ಕೊಡ್ಬೇಕಂತ ಹೇಳಿದ್ರೆ ನಮ್ಮ ಆಕ್ಟಿವಿಟಿ, ನಮ್ಮ ಮಾತು, ನಮ್ಮ ಕ್ರಿಯೆಗಳು, ನಮ್ಮ ನೋಟ, ನಮ್ಮ ದರ್ಶನ, ನಮ್ಮ ಯೋಜನೆ, ನಮ್ಮ ಕ್ರಿಯೆಗಳೆಲ್ಲವೂ ಚೇಂಜ್ ಆಗ್ತದೆ. ಪ್ರೈಸ್ ಗಾಡ್. ಜನರು ಸ್ವಲ್ಪ ಇದ್ದದಕ್ಕೆ ದೇವರು ಇಷ್ಟು ದೊಡ್ಡ ಹಾಲ್ ಕೊಟ್ರೆ, ಜನರು ಬಹಳ ಇದ್ರು ಇದಕ್ಕಿಂತ ದೊಡ್ಡ 10 ಪಟ್ಟು ದೊಡ್ಡದು ಕೊಡ್ತಾರೆ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜನರು ಬಂದ ಮೇಲೆ ಹಾಲ್ ಸಿಕ್ಕುದಲ್ಲ, ಜನರು ಬರುವುದಕ್ಕಿಂತ ಮೊದಲೇ ದೇವರು ಹಾಲ್ ಕೊಡ್ತಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಲು ಆದದಕ್ಕೆ ಚರ್ಚಿದ ಜಾಗ ಸಿಕ್ಕಿದಕ್ಕೆ ಜನರು ಬಂದದಲ್ಲ, ಚರ್ಚಿಗೆ ಜಾಗ ಸಿಕ್ಕುವ ಮೊದಲೇ ಜನರು ಬರ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹಾಗಾದ್ರೆ ನಾವು ಹಲ್ಲೆಲೂಯಾ ನಂಬಿಕೆಯಲ್ಲಿ ನೋಡಿದಲ್ಲ, ನಂಬಿಕೆಯನ್ನು ಅನುಭವಿಸಿದ್ದು. ಗಮನಿಸಿ, ಹೇಳ್ರಿ ಎಲ್ಲರೂ, ನಾನು ನಂಬಿಕೆಯನ್ನು ಅನುಭವಿಸ್ತಾ ಇದ್ದೀನಿ. ನನ್ನಲ್ಲಿ ಏನು ಇದೆ ಅಂತ ನಾನು ಜೀವಿಸ್ತಾ ಇಲ್ಲ, ನಾನು ಏನು ಇಲ್ಲದಿದ್ರು ಜೀವಿಸ್ತೇನೆ. ಕಾರಣ ಏನಂದ್ರೆ, ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಮಾಡಿದವನು ನಂಬಿಗಸ್ತನು. ಹೇಳ್ರಿ, ನಾನು ನೋಡಿ ನಂಬುವುದಲ್ಲ, ನಾನು ನಂಬಿ ನಡೆಯುವವನಾಗಿದ್ದೇನೆ. ಅಲ್ಲಿ ನಾವು ಏನನ್ನು ಅರಿಕೆ ಮಾಡ್ತೇವೋ ಅದು 100% ಇದೇ ಸೆಕೆಂಡ್ ಅಲ್ಲಿ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ನಾವು ಏನನ್ನು ನಂಬಿದ್ದೇವಲ್ವಾ, ಅದು ಇದೇ ಸೆಕೆಂಡ್ ಇಂದ ದೇವರು ನಮಗೆ ಸ್ಯಾಂಕ್ಷನ್ ಮಾಡ್ತಾನೆ. ಪ್ರೈಸ್ ಗಾಡ್. ದೇವರು ನಮ್ಮ ಕತೆ ಕೇಳಲಿಕ್ಕೆ ಬಂದದಲ್ಲ, ಕತೆ ಪುಸ್ತಕ ಓದ್ಲಿಕ್ಕೆ ಬಂದಲ್ಲ, ಕಥೆಯ ಪ್ರಕಾರ ಜೀವಿಸ್ಲಿಕ್ಕೆ ಬಂದಲ್ಲ, ವಾಗ್ದಾನದ ಫಲವನ್ನು ಹೊಂದಲಿಕ್ಕೆ ನಾವು ಬಂದದ್ದು. ಹಲ್ಲೆಲೂಯಾ. ಹಾಗಾದ್ರೆ ಆ ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ಇವರು ಯೋಚನೆ ಮಾಡಿದಂತ ಒಂದೇ ಒಂದು ವಿಷಯ ಏನಂದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 2 ವರ್ಸ್ 19. ಯಾರಾದ್ರೂ ಓದ್ರಿ. ಹೀಗಿರಲಾಗಿ ನೀವು ಇನ್ನು ಮೇಲೆ ಹೊರದೇಶದವರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಆಮೇನ್. ಅವರಿಗಿರುವಂತ ಕಾರ್ಯ ಏನಂದ್ರೆ, ಅವರು ಯೋಚನೆ ಮಾಡಿದ್ರು, ನಾವಿಲ್ಲಿ ಆಸ್ತಿ ಎಲ್ಲ ಬಿಡ್ಬೇಕು, ಪರದೇಶದವರು, ಈ ಭೂಮಿಗೆ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಅವರು ಲೋಕದ ಯಾತ್ರೆ ಮುಗಿಸಿದ್ರು. ಆದ್ರೆ ಬೈಬಲ್ ಹೇಳ್ತದೆ, ಇನ್ನು ಮುಂದೆ ನೀವು ಪರದೇಶದವರು ಮತ್ತೆ ಈ ಭೂಮಿಗೆ ಸಂಬಂಧಪಟ್ಟವರು 2:19 ಆಗಿರದೆ ಏನಾಗಿದ್ದೀರಂತೆ? ಅನ್ಯರು ಆಗಿರದೆ ದೇವ ಜನರೊಂದಿಗೆ. ಎಲ್ಲರೂ ಹೇಳ್ರಿ, ದೇವ ಜನರೊಂದಿಗೆ ಒಂದೇ ಸಂಸ್ಥಾನ. ಹಲ್ಲೆಲೂಯಾ. ದೇವ ಜನರ ಸಂಸ್ಥಾನ ಏನು? 2 ಸಂಸ್ಥಾನ ಅಲ್ಲ. ಕಾಂಗ್ರೆಸ್, ಬಿಜೆಪಿ, JDS ಇದ್ದಾಗೆ ಇವರು ಬೇರೆ ಭಯಂಕರ ಪವರ್ಫುಲ್ ಇದ್ದವರು, ಇವರು ಪವರ್ಲೆಸ್ ಇದ್ದವರಲ್ಲ. ನೀವೆಲ್ಲರೂ ಎಲ್ರು ಹೇಳಿ, ನಾವೆಲ್ಲರೂ ಕ್ರಿಸ್ತನ ಒಂದು ಸಂಸ್ಥಾನದವರು. ಆದ್ರೆ ಏನಿರಬಾರ್ದು, ಸಂಸ್ಥಾನದೊಳಗೆ ಭೇದ ಇರಬಾರ್ದು. ಹಲ್ಲೆಲೂಯಾ. ಅವನು ಇವನು ಅಂತ ಇರಬಾರ್ದು, ಎಲ್ಲರೂ ಒಂದೇ. ಮತ್ತೆ ನೆಕ್ಸ್ಟ್, ಒಂದೇ ಮನೆಯವರು. ಎಲ್ರು ಹೇಳಿ, ಏನಾಗಿದ್ದೇವೆ ಅಂತೆ? ನಮ್ಮ ಮನೆ ಬೇರೆ, ನಮ್ಮದು ಫುಡ್ ಬೇರೆ, ನಮ್ಮದು ತಿಂಡಿ ಬೇರೆ. ನಮ್ಮ ಕೆಲವು ಸರಿ ನಾವು ಮಾತಾಡುವಾಗ ನಮ್ಮ ತಿಂಡಿ, ಫುಡ್ಡು, ಅದು ಇದೆಲ್ಲ ಕಲ್ಚರ್ ಎಲ್ಲ ಬೇರೆ ಇರ್ತದೆ. ಆದ್ರೆ ನಾವು ಸಭೆಗೆ ಬರುವಾಗ ಸಿಸ್ಟರ್, ಬ್ರದರ್ ಅಂತೆಲ್ಲ ಒಟ್ಟು ಚೆನ್ನಾಗಿರ್ತೀವಿ. ಆದ್ರೆ ಅದ್ರ ಮಧ್ಯದಲ್ಲಿ ನಾವು ನಿಮ್ಮಾಗೆ ಅಲ್ಲ, ಆಯ್ತಾ? ಹಾಗಾದ್ರೆ ನಿಂದು ಸಂಸ್ಥಾನನೇ ಬೇರೆ, ನೀನು ಒಂದೇ ಮನೆಯವರಲ್ಲ. ಹಲ್ಲೆಲೂಯಾ. ಯಾರಂತೆ ನಾವು? ಅವರು ಹೇಳಿದ್ರು, ನಾವು ಪರದೇಶದವರು, ನಾವು ಭೂಲೋಕಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಈ ಲೋಕದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಲೋಕದ ಯಾತ್ರೆ ಮುಗಿಸಿದ್ರು. ಆದ್ರೆ ದೇವರು ನಮಗೆ ಯಾತ್ರೆ ಮುಗಿಸ್ಲಿಕ್ಕೆ ಹೇಳಿಲ್ಲ. ದೇವರು ಹೇಳಿದ್ರು, ನೀವು ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಆಮೇಲೆ ಪ್ರಿಯರೇ, ನಮ್ಮಲ್ಲಿ ಭೇದ ಬರಬಾರ್ದು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಿನ್ನಲ್ಲಿ ಭೇದ ಬರಬಾರ್ದು.
ನಿನ್ನಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಮಗೆ ಗೊತ್ತಿರ್ತದೆ ಕೆಲವರ ಸ್ವಭಾವ ಹೀಗೆ, ಕೆಲವರ ಮಾತು ಹೀಗೆ, ಕೆಲವರ ಊಟ ಹೀಗೆ, ಕೆಲವರ ತಿಂಡಿ ಹೀಗೆ. ನಿಮ್ಗೆ ತುಂಬಾ ಚಿನ್ನ ಇದೆ, ತುಂಬಾ ಬಂಗಾರ ಇದೆ, ತುಂಬಾ ಒಳ್ಳೆ ಊಟ ಮಾಡ್ತೀವಿ, ಎಲ್ಲ ಗೊತ್ತಿದೆ. ಆದ್ರೆ ಒಂದು ನಮ್ಮಲ್ಲಿ ಇರ್ಬೇಕು, ದೇವರೇ ನಾವೆಲ್ಲ ತಿನ್ನುವಂತ ಆಹಾರ ಅದು ಇದು ಕಲ್ಚರ್ ಬೇರೆ ಆದ್ರೂ ಕೂಡ ನಾವೆಲ್ಲ ಒಂದೇ ಮನೆಯವರು. ಆಮೇನ್. ಹಾಗಾದ್ರೆ ಒಂದೇ ಮನೆಯವರು ಬರುವಾಗ ಅವರಿಗೆ ಹಸಿವಾಗುವುದು ನಮಗೆ ಗೊತ್ತಾಗ್ಬೇಕಾ ಬೇಡವಾ? ಅಲ್ಲಿ ಅವರು ಸೋಲಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ಬೇಕಾ ಬೇಡವಾ? ಅವರ ಸಮಸ್ಯೆಯಲ್ಲಿ ಇದ್ದಾರೆ ಎಂಬುದಾಗಿ ಗೊತ್ತಾಗ್ಬೇಕಾ ಬೇಡವಾ? ಅವ್ರು ಪ್ರಾರ್ಥನೆ ಮಾಡುವ ನಿದ್ದೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗ್ಬೇಕಾ ಬೇಡವಾ? ಅವ್ರು ಎಚ್ಚರವಾಗಿಲ್ಲ ಅಂತ ಹೇಳುವಾಗ ಗೊತ್ತಾಗ್ಬೇಕಾ ಬೇಡವಾ? ಹಲೋ ಹೇಳ್ರಿ, ಗೊತ್ತಾಗ್ಬೇಕು ತಾನೆ. ಒಂದೇ ಮನೆಯವರು ಇದ್ರೆ ಗೊತ್ತಾಗ್ತದೆ. ಪಕ್ಕದವ್ರಿಗೆ ಹೇಳ್ರಿ, ಪಕ್ಕದ ಮನೆಯವ್ರಿಗೆ ಗೊತ್ತಾಗಲ್ಲ, ಒಂದೇ ಮನೆ ಇದ್ರೆ ಗೊತ್ತಾಗುತ್ತೆ. ಕೆಲವು ಸರಿ ಈಗ ಇಬ್ಬರು ಯಾರಾದ್ರೂ ಸ್ನೇಹಿತರು ಮುಂದೆ ಬನ್ನಿ, ಬೇಗ 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 ಯಾರಾದ್ರೂ ಮುಂದೆ ಸ್ನೇಹಿತರು ಇಬ್ಬರು ಬನ್ನಿ, ಮಕ್ಕಳಲ್ಲಿಯ ದೊಡ್ಡವರಲ್ಲಿಯ ಯಾರಾದ್ರೂ ಕೂಡ ಇಬ್ಬರು ಸ್ನೇಹಿತರು, ಅಕ್ಕ ತಂಗಿರಲ್ಲಣ್ಣ, ಸ್ನೇಹಿತರು. ನೀವು ಒಟ್ಟಿಗೆ ಸ್ನೇಹ ಒಂದು ಜಾಸ್ತಿ ಮಾತಾಡುವವರು ಯಾರಾದ್ರೂ ಇದ್ರೆ ಬನ್ನಿ. ಓಕೆ, ಯಾರಾದ್ರು ಬನ್ನಿ, ಇಬ್ಬರು. ಓಕೆ, ಬನ್ನಿ. ನೋಡಿ, ಇವರಿಬ್ಬರ ಹೆಸರು, ಒಬ್ಬರ ಹೆಸರು ಕಾವ್ಯ, ಇನ್ನೊಬ್ಬರು ಯಶೋಧ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈಗ ಇವರಿಬ್ಬರು ಕೂಡ ಎಲ್ಲ ಮಾತಾಡ್ಕೊಳ್ತಾರೆ. ಏನಂದ್ರೆ ಊಟ ಆಯ್ತಾ, ತಿಂಡಿ ಆಯ್ತಾ, ಟೀ ಆಯ್ತಾ, ಇನ್ನು ಅನೇಕರು ಸ್ನೇಹಿತರು ಇವ್ರಿಗೆ ಇರಬಹುದು. ಹಲ್ಲೆಲೂಯಾ. ಆದ್ರೆ ಇವರಿಬ್ಬರು ಸ್ನೇಹಿತರು, ಇವರೆಲ್ಲ ಮಾತಾಡ್ಕೊಂಡ್ರು. ಹಲ್ಲೆಲೂಯಾ. ಏನಂತ ಇವರೀಗ ಒಂದೇ ಮನೆಯವರು, ಮತ್ತೆ ವಾಕ್ಯದ ಪ್ರಕಾರ ಒಂದೇ ಸಂಸ್ಥಾನದವರು. ಈಗ ಇನ್ನೊಬ್ಬರು ಬ್ರದರ್ ಬಂದು ಅಥವಾ ಇನ್ನೊಬ್ಬರು ಸಿಸ್ಟರ್ ಬಂದು ಇವರಿಗೆ ಕೇಳ್ತಾರೆ, ಯಶೋಧ ಸಿಸ್ಟರ್ ಬಗ್ಗೆ ನಿಮಗೆ ಗೊತ್ತಾ, ಅವಳು ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಗೊತ್ತಾ ಅಂತ ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಹೌದಾ, ಛೇ ನಾನು ಇಷ್ಟು ದಿವಸ ಮಾತಾಡಿಪ್ಪ, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಇವರು ಒಂದೇ ಮನೆಯವರು ಅಲ್ಲ ಅಂತ ಅರ್ಥ. ಪ್ರೈಸ್ ಗಾಡ್, ಒಂದೇ ಸಂಸ್ಥಾನದವರಲ್ಲ ಅರ್ಥ. ಅವರ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾರೆ, ನೀವು ಏನೇ ಹೇಳಿ ಸಿಸ್ಟರ್, ನಾವು ಕ್ಷಮಿಸಿದ್ದೇವೆ, ನಾವು ಒಂದೇ ಮನೆಯವರು. ಪ್ರೈಸ್ ಗಾಡ್, ನಾವು ಒಂದೇ ಸಂಸ್ಥಾನದವರು, ಒಂದೇ ಜನರು. ಹಲ್ಲೆಲೂಯಾ. ಹೌದಾ, ಅವರ ಬಗ್ಗೆ ಹಿಂಗೆ ಇದೆಯಾ ಅಂತ ಒಬ್ಬರು ವ್ಯಕ್ತಿ ಹೇಳ್ತಾ ಇರುವುದಾದ್ರೆ ಆ ವ್ಯಕ್ತಿ ಇವನೊಟ್ಟಿಗೆ ಒಂದೇ ಮನೆಯವರಲ್ಲ, ಸುಮ್ಮನೆ ಈ ಲೋಕದಲ್ಲಿ ನಾಟಕೀಯವಾದ ಫ್ರೆಂಡ್ಶಿಪ್ ಅಥವಾ ನಾಟಕೀಯವಾದ ಪ್ರೀತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂತ ಹೊರತು ಅವರ ಕುರಿತು ಕವರ್ ಮಾಡ್ಲಿಕ್ಕೆ ಅವರು ಹೋಗುದಿಲ್ಲ. ಬೈಬಲ್ ಹೇಳ್ತದೆ, ಪ್ರೀತಿಯು ಬಹು ಪಾಪವನ್ನು ಮುಚ್ಚುತ್ತದೆ. ಪ್ರೈಸ್ ಗಾಡ್. ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕಾನೋ, ಜ್ಞಾನೋಕ್ತಿಲಿ ಹೇಳ್ತದೆ ಇಲ್ವಾ? ಹಾಗಾದ್ರೆ ನೀವು ಹೋಗಿ, ಹಲ್ಲೆಲೂಯಾ, ನೀವು ಗಮನಿಸಿ, ಇವರಿಬ್ಬರು ಒಂದೇ ಲೆಕ್ಕ ಇರುವವರಂತೆ, ಒಂದೇ ಮನೆಯವರಂತೆ, ಒಂದೇ ಸಂಸ್ಥಾನದವರಂತೆ. ಆದ್ರೆ ಇನ್ನೊಬ್ಬನು ಅವರ ಮುಂದೆ ಅವರ ಹೆಸರಿನಲ್ಲಿ ಪ್ರಶ್ನೆ ಮಾಡುವಾಗ, ನಾನು ಹೇಳಿದ್ದು ಬುದ್ಧಿವಾದ ಹೇಳುವಾಗಲ್ಲ ಸಿಸ್ಟರ್, ಅವ್ರಿಗೆ ನಾನು ಹಿಂಗೆ ಹೇಳಿದ್ದೆ ಸಿಸ್ಟರ್, ಅದಕ್ಕೆ ಅವ್ರಿಗೆ ಅರ್ಥ ಆಗ್ಲಿಲ್ಲ ಸಿಸ್ಟರ್, ಅದು ಬೇರೆ ಬುದ್ಧಿವಾದ ಅಲ್ವಾ ಸಿಸ್ಟರ್? ಹೌದು ಸಿಸ್ಟರ್, ಅವ್ರು ಸ್ವಲ್ಪ ಕರೆಕ್ಟ್ ಇಲ್ಲ, ಸ್ವಲ್ಪ ಕರೆಕ್ಷನ್ ಮಾಡ್ಬೇಕು, ಅದು ಬೇರೆ, ಹೌದಲ್ವಾ? ಬದಲಾಗಿ ನಮ್ಮನ್ನು ಡಿವೈಡ್ ಮಾಡ್ಲಿಕ್ಕೋಸ್ಕರ, ನಮ್ಮ ಪ್ರೀತಿಯನ್ನು ಹಾಳು ಮಾಡ್ಲಿಕ್ಕೋಸ್ಕರ ಯಾರಾದ್ರೂ ಬೇರೆ ಸಂಸ್ಥಾನದವರು, ಅರ್ಥ ಮಾಡ್ಕೊಳ್ರಿ, ಒಂದೇ ಸಂಸ್ಥಾನ ಎಂಬುದಾಗಿದ್ದು ಬೇರೆ ಸಂಸ್ಥಾನ, ಮತ್ತೆ ಒಂದೇ ಮನೆಯವರಲ್ಲ, ಮತ್ತೇನು ಪಕ್ಕದ ಒಂದೇ ಮನೆಯವರಿಗೆ ವಿರೋಧ ಪದ ಯಾವುದು? ಪಕ್ಕದ ಮನೆಯವರು, ಬೇರೆ ಮನೆಯವರು ಅಲ್ವಾ? ಒಂದೇ ಮನೆಯವರಿಗೆ ವಿರೋಧ ಪದ ಸ್ಕೂಲಲ್ಲಿ ಇರಲಿಲ್ಲ ಪಾಸ್ಟರ್, ನೀವೇ ಹೇಳ್ತಾ ಇದ್ದೀರಿ ಹೊಸದಾಗಿ. ಸ್ಕೂಲಲ್ಲಿ ಇಲ್ಲದನ್ನು ಹೇಳ್ತಾ ಇರೋದು ಈಗ. ಪರೀಕ್ಷೆಯಲ್ಲಿ ಕೊಟ್ಟಿದ್ರ ಒಂದೇ ಮನೆಯವರ ವಿರೋಧ ಪದ? ಇಲ್ಲಲ್ಲ, ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಹಲ್ಲೆಲೂಯಾ. ಒಂದೇ ಮನೆಯವರ ವಿರೋಧ ಪದ ಏನು? ನಿಶಾಂತ್, ಬೇರೆ ಮನೆಯವರು. ಹಲ್ಲೆಲೂಯಾ. ಈಗ ನೋಡ್ರಿ, ಯಾರೋ ಒಂದೇ ಮನೆಯವರಲ್ಲಿ ಇದ್ದ ಹಾಗೆ ಬೇರೆ ಮನೆಯವರು ಬಂದು ಕೇಳ್ತಾರೆ, ಅವಳು ಗೊತ್ತಾ ನಿನಗೆ, ಅವಳು ಸರಿ ಇಲ್ಲ. ನಾವೇನ್ ಮಾಡಿದ್ದು, ಬೆಳಿಗ್ಗೆ ರಾತ್ರಿ ಹಗಲು ಎಲ್ಲ ಮಾತಾಡಿದ್ದು, ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಮಾಡಿದ್ದು, ಒಬ್ಬರದೊಬ್ಬರು ಕ್ಷಮಿಸಿದ್ದು, ಹೇಳಿದ್ದು. ಆಗ ನಾವೇನ್ ಹೇಳ್ಬೇಕು ಗೊತ್ತಾ? ಹೌದು, ಹಾಗಿರ್ಬಹುದು. ಅದು ಯೇಸು ಸ್ವಾಮಿಯ ರಕ್ತದ ಮೂಲಕವಾಗಿ ಅವನ ದೇವರು ತುಳಿದು ಶುದ್ಧೀಕರಿಸಿದ್ದಾರೆ. ಅವ್ರು ಹೇಗೆ ಅಂತ ನನಗೆ ಗೊತ್ತಿದೆ, ವಾಕ್ಯ ನೋಡಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ ಎಂಬುದಾಗಿ ನಮ್ಮ ಹೃದಯದಲ್ಲಿ ಆ ಮಾತು ಬರುವ ಬದಲು ನಾವು ಆ ಬೇರೆ ಸಂಸ್ಥಾನದವರಿಗೆ ಸೇರ್ಕೊಂಡು ಮತ್ತೆ ಬೇರೆ ಮನೆಯವರಿಗೆ ಸೇರ್ಕೊಂಡು ನಾವು ಪ್ಲಾನ್ ಮಾಡಿದ್ರೆ, ನಮ್ಮ ಆಲೋಚನೆ ಸರಿಯಾಗಿ ಇಲ್ಲದೆ ಏನೇನೋ ಮಾಡಿದ್ರೆ, ನಮ್ಮ ಪ್ರೀತಿ, ನಮ್ಮ ಅನ್ಯೋನ್ಯತೆಯನ್ನು ಶತ್ರು ಹೊಡಿತಾನೆ. ಹಲ್ಲೆಲೂಯಾ. ನಾನು ಹೇಳಿದೊಂದು ಪ್ರಕಟಣೆಯಾಗಿ ತಿಳಿದುಕೊಳ್ಳ್ರಿ, ಒಂದೇ ಸಂಸ್ಥಾನಕ್ಕೂ ಬೇರೆ ಸಂಸ್ಥಾನಕ್ಕೂ, ಒಂದೇ ಮನೆಗೂ ಬೇರೆ ಮನೆಗೂ ವ್ಯತ್ಯಾಸ ಇದೆ. ಪಕ್ಕದವ್ರಿಗೆ ಹೇಳ್ರಿ, ಒಂದೇ ಮನೆಗೂ ಪಕ್ಕದ ಮನೆಗೂ, ಒಂದೇ ಸಂಸ್ಥಾನಕ್ಕೂ ಬೇರೆ ಸಂಸ್ಥಾನಕ್ಕೂ ವ್ಯತ್ಯಾಸ ಇದೆ. ಇವತ್ತು ಲೋಕ ನೋಡಿ, ಆ ದೇಶ ಹಿಂಗೆ, ಈ ದೇಶ ಹಿಂಗೆ, ಆದ್ರೆ ಅವರ ದೇಶ ಹಿಂಗೆ ಅಂತ ಅವ್ರಿಗೆ ಗೊತ್ತಿಲ್ಲ, ಹೌದಲ್ವಾ? ಉದಾಹರಣೆ ನಮ್ಮ ದೇಶವೇ, ಕೆಲವು ದೂರ ಹೇಳ್ತಾರೆ, ಆ ದೇಶದವ್ರು ಹಿಂಗ್ ಮಾಡಿದ್ರು, ಅವ್ರು ಹಿಂಗ್ ಮಾಡಿ. ನಮ್ಮ ದೇಶದಲ್ಲಿ ಅವರು ಬಂದು ನೋಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಅವರಿಗೇನೆ ಗೊತ್ತಾಗುತ್ತೆ, ಹೌದಲ್ವಾ? ಪ್ರಿಯರೇ, ನಮ್ಮ ದೇಶದಲ್ಲಿ, ನಮ್ಮ ಒಂದು ಜೀವಿತದಲ್ಲಿ ನಾವು ಸ್ನೇಹಿತರು ಎಂಬುದಾಗಿ ಹೇಳಿದ್ರೆ, ಒಂದೇ ಸಂಸ್ಥಾನದವರು ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಆದರೆ ನಾವು ಅಲ್ಲಿ ಐಕ್ಯತೆಗೆ ಬರುವಾಗ ನಾವು ಮಾತಾಡ್ಬೇಕು, ನಾವೆಲ್ಲರೂ ಒಂದೇ. ನೋಡಿ, ಅನೇಕ ಬಾರಿ ನಮ್ಮ ಸ್ನೇಹ ಒಂದು ಗುಂಪಲ್ಲಿ ಇರುವಾಗ ಕೆಲವು ಸರಿ ಹೆಚ್ಚು ಪ್ರೀತಿ ಮಾಡುವವರು ಇರ್ತಾರೆ,
ಕೆಲವರು ಕಡಿಮೆ ಪ್ರೀತಿ ಮಾಡುವವರು ಇರ್ತಾರೆ, ಕೆಲವರು ಬೇಗ ಅಳುವವರು ಇರ್ತಾರೆ, ಕೆಲವರು ಬೇಗ ನಗುವವರು ಇರ್ತಾರೆ, ಕೆಲವರು ಬೇಗ ವಿಷಯಗಳನ್ನು ತೆಗೆದುಕೊಳ್ಳುವವರು ಇರ್ತಾರೆ, ಕೆಲವರು ಗುಂಪಲ್ಲಿ ಕಾಮಿಡಿಯನ್ನೇ ಬಯಸುವವರು ಇರ್ತಾರೆ, ಜಾಸ್ತಿ ಏನಾದರೂ ಮಾತಾಡ್ತಿದ್ರೆ ಅದನ್ನೇ ಬಯಸ್ತಾರೆ, ಕೆಲವರಿಗೆ ಜಾಸ್ತಿ ಎಕ್ಸ್ಟ್ರಾ ಸೇರಿ ಮಾತಾಡ್ಬೇಕಂತ ಇಷ್ಟ, ಕೆಲವರಿಗೆ ಒಂದೇ ಮಾತಾಡ್ಬೇಕಂತ ಇಷ್ಟ. ಎಲ್ಲರೂ ಒಂದೇ ಲೆಕ್ಕ ಇರ್ತಾರ? ಸೀತಕ್ಕ ಎಲ್ಲರೂ ಒಂದೇ ಲೆಕ್ಕ ಇರ್ತಾರ ಎಲ್ಲರೂ? ನಮ್ಮ ಗುಂಪಲ್ಲಿ ಯಾವಾಗಲೂ ಒಂದೇ ಲೆಕ್ಕ ಇರುವುದಿಲ್ಲ. ಆದ್ರೆ ಅಲ್ಲಿ ಒಬ್ಬಳಾದ್ರೂ ಹೀಗಿರ್ಬೇಕೇನಂದ್ರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಸಭೆಯ ಮಕ್ಕಳು, ನಾವೆಲ್ಲರೂ ಒಬ್ಬರು, ನಾವೆಲ್ಲ ಪ್ರಾರ್ಥನೆ ಮಾಡುವ, ನಾವೆಲ್ಲವೂ ಯೇಸುವಿನ ರಕ್ತದಲ್ಲಿ. ಸಿಸ್ಟರ್ ಒಬ್ರು ಬಂದು ಹೇಳ್ತಾರೆ, ಸಿಸ್ಟರ್ ನನಗೆ ಯಾರಿಲ್ಲ, ಎಲ್ಲರೂ ನನ್ನ ಬಿಟ್ಟಿದ್ದಾರೆ ಸಿಸ್ಟರ್. ಹೌದಾ ಸಿಸ್ಟರ್? ಹಾ, ಚಿಂತೆ ಮಾಡಬೇಡಿ ಸಿಸ್ಟರ್ ಅಂತ ಹೇಳುದಲ್ಲ. ನಾವೆಲ್ಲರೂ ಯೇಸು ಕ್ರಿಸ್ತರ ರಕ್ತದಲ್ಲಿ ಒಂದೇ ಕುಟುಂಬ, ಒಂದೇ ಮನೆಯವರು. ಚಿಂತೆ ಮಾಡಬೇಡಿ, ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಒಂದು ಹೃದಯ ನಮಗೆ ಬರ್ಬೇಕು. ಯಾಕೆಂತೆ ಅವರು ಪರದೇಶಿಗಳು, ಭೂಮಿಯಲ್ಲಿ ಏನಿಲ್ಲ ಅಂತ ಅವರು ಲೋಕದ ಯಾತ್ರೆ ಮುಗಿಸಿದ್ರು, ಅಲ್ಲಿ ಏನಿಲ್ಲ ಅಂತ ಹೇಳಿದ್ರು. ಆದ್ರೆ ವಾಕ್ಯ ನಮಗೆ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯ, ನೀವು ಒಂದೇ ಸಂಸ್ಥಾನದವರು ಮತ್ತೆ ಒಂದೇ ಮನೆಯವರು ಆಗಿದ್ದೀರಿ. ಮತ್ತೆ ಪರದೇಶದವರು, ಹಾ, ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಪರದ ಲೋಕದಲ್ಲಿ ಒಂದೇ ಸಂಸ್ಥಾನದವರು. ಸೀತಕ್ಕೆ ಎಷ್ಟು ಸಂಸ್ಥಾನ ಇಲ್ಲ? 2 ರಾಜ್ಯ ಇಲ್ಲ, 2 ಸಂಸ್ಥಾನ ಇಲ್ಲ, 2 ಸೇವೆ ಇಲ್ಲ, ಒಂದೇ ಸೇವೆ. ಹಲ್ಲೆಲೂಯಾ. ಒಂದೇ ಸಂಸ್ಥಾನ, ಒಂದೇ ಯೋಜನೆ, ಆ ಒಂದೇ ಸಂಸ್ಥಾನ, ಒಂದೇ ಮಕ್ಕಳು, ಒಂದೇ ವ್ಯಕ್ತಿ ಆದ್ರೆ ಅವರಿಗೆಲ್ಲ ಒಂದೇ ಮನಸ್ಸು ಬರ್ತದೆ. ನಾನು ಗಿಳಿದು ಕತೆ ಹೇಳಿದೆ, ಇನ್ನು ಬೇಡ ಹೇಳುದು. ಪ್ರೈಸ್ ಗಾಡ್. ಎಲ್ಲಿ ಇದ್ರೆ ಹೇಗೆ ಬೆಳೀತದೆ ಅಂತೆ ಪದೇ ಪದೇ ಹೇಳಿದ್ರೆ ಕಷ್ಟ ಆಗುತ್ತೆ ಅಲ್ವಾ? ಗಿಳಿ ಒಂದೇ ಮನೆಯಲ್ಲಿತ್ತ? ಇತ್ತು ಮೊದಲು ಅಲ್ವಾ? ಮತ್ತೇನಾಯ್ತು? 2 ಮನೆ ಆಯ್ತಾ? 2 ಮನೆ ಆಗಿ ಅವರದು ಊಟ ಫುಡ್ ಎಲ್ಲ ಬೇರೆ ಇತ್ತು. ಅಲ್ಲಿರುವಂತ ಕಲ್ಚರ್ ಅವರು ಕಲ್ತ್ಕೊಂಡ್ರು ಅಲ್ವಾ? ಏನ್ ಕಲ್ತ್ಕೊಂಡ್ರು? ಒಬ್ಬ ಹೇಳಿದ, ಓ ಬಡಿರೋ ಉಡಿರೋ ಅಂತ ಹೇಳಿದ. ಇನ್ನೊಂದು, ಬನ್ನಿ ಊರಿರಿ, ಊಟ ಮಾಡಿರಿ, ತಿನ್ನಿರಿ, ಏನು ಬೇಕು ಕೇಳಿರಿ, ಪ್ರೈಸ್ ಗಾಡ್, ವಿಶ್ರಾಂತಿ ಪಡೆದುಕೊಳ್ಳಿರಿ. ಅವ್ರು ಹೇಗೆ ಕಲ್ತ್ಕೊಂಡ್ರು ಅದೇ ನಮ್ಮ ಜೀವನದಲ್ಲಿ ಕೂಡ ಹಾಗೆ, ನಮ್ಮ ಫ್ಯಾಮಿಲಿಯಲ್ಲಿ ನಾವು ಹೇಗೆ ಕಲ್ತ್ಕೊಂಡು ಬಂದಿದ್ದೀವಿ ಅನ್ನುವಂಥದ್ದು ಇಲ್ಲಿ ಅಲ್ಲ. ಪ್ರೈಸ್ ಗಾಡ್. ನಮ್ಮ ಸಂಸ್ಥಾನದಲ್ಲಿ ದೇವರ ಮನೆಯಲ್ಲಿ ಏನ್ ಕಲ್ತಿದ್ದೀವಿ ಅದೇ. ಎಷ್ಟು ಜನ ನಂಬ್ತೀರಾ? ನಿಮ್ಮನ್ನು ನೋಡುವಾಗ, ನಿಮಗೆ ಮಾತಾಡುವಾಗ ಅರ್ಥ ಆಗ್ಬೇಕು, ಇವರು ನಿಜವಾಗಿಯೂ ಸಭೆಗೆ ಹೋಗ್ತಾ ಇದ್ದಾರೆ, ಇವರು ಹೋಗುವ ಸಭೆ ಅನ್ಯತೆ ಇದೆ. ನಮ್ಮ ಮನೆಯಲ್ಲಿ ಕಲ್ತುಕೊಂಡದಲ್ಲ, ನಾವು ಹುಟ್ಟಿನಿಂದಿರುವಾಗ ನಾವು ಏನು ಅನುಭವಿಸ್ತೇವೆ ಅದೇ ರೀತಿ ಮಾತಲ್ಲ. ದೇವರು ನಮ್ಮಲ್ಲಿ ಎದುರು ನೋಡುವಂಥದ್ದು ಏನಂದ್ರೆ, ನೀವು ಬಂದ ಸಂಸ್ಥಾನ ಮತ್ತೆ ನೀವು ಬಂದಂತ ಸಭೆಯಲ್ಲಿ ನೀವು ಯಾವ ರೀತಿ ಮಾತು, ಕ್ರಿಯೆ, ನಿಮ್ಮ ನಡವಳಿಕೆ, ನಿಮ್ಮ ಪ್ರೀತಿ, ತಗ್ಗಿಸಿಕೊಳ್ಳಿಕ್ಕೆ ಇದೆಯೋ ಅದನ್ನು ಲೋಕ ಎದುರು ನೋಡುತ್ತದೆ. ಇವರು ಅದೇ ಸಭೆ ಎಂಬುದಾಗಿ ಜನರು ಗುರುತಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿ ಹೇಳಿರೋ ತಾಯಿಯನ್ನು ನೋಡಿದ್ರೆ ಮಗಳು ಹೇಗೆ ಅಂತ ಗೊತ್ತಾಗುತ್ತೆ ಅಂತೆ, ತಂತೆ. ಆದ್ರೆ ಆ ಕಂತೆ ತಂತೆ ನಮಗೆ ಬೇಡ. ಅಲ್ಲಿ ನನ್ನನ್ನು ನೋಡಿದ್ರೆ, ನಿಮ್ಮನ್ನು ನೋಡಿದ್ರೆ, ಸಭೆ ನೋಡಿದ್ರೆ ಗೊತ್ತಾಗ್ಬೇಕು ಇದು ಎಂಡ್ ಟೈಮ್ ರಿವೈವಲ್ ಜೀಸಸ್ ಮಿನಿಸ್ಟ್ರಿ ಅವರು. ಪ್ರೈಸ್ ಗಾಡ್. ಈ ರೀತಿಯಾಗಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಹಾಗಾದ್ರೆ ಹೇಳ್ರಿ, ನಾವೆಲ್ಲರೂ ಪರಲೋಕದ ಒಂದೇ ಸಂಸ್ಥಾನದವರು, ಒಂದೇ ಕುಟುಂಬದವರಾಗಿದ್ದೇವೆ. ನಮ್ಮ ಕುಟುಂಬ ಲೌಕಿಕವಾಗಿ ಬೇರೆ ಇರಬಹುದು, ಆತ್ಮೀಯವಾಗಿ ನಾವು ಒಂದು ಕುಟುಂಬದವರು, ದೇವರ ಮಕ್ಕಳು, ದೇವ ಜನರಾಗಿದ್ದೇವೆ. 14ನೇ ವಾಕ್ಯಕ್ಕೆ ಬನ್ನಿ. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ಅವರು ಸ್ವದೇಶವನ್ನು ಹುಡುಕುವರೆಂಬ ಅರ್ಥ ವ್ಯಕ್ತಪಡಿಸ್ತಾರೆ. ನಾವು ಯಾವ ದೇಶವನ್ನು ಹುಡುಕ್ಲಿಕ್ಕೆ ವ್ಯಕ್ತಪಟ್ಟವರು, ಆರಿಸಲ್ಪಟ್ಟವರು, ನಾವಿರುವಂತ ಪ್ಲೇಸ್ ಅಲ್ಲ, ನಮಗೆ ಪರಲೋಕ ಇದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರು ಸ್ವದೇಶವನ್ನು ಹುಡುಕ್ಲಿಕ್ಕೆ ಅಲ್ಲಿ ಪ್ರಯತ್ನ ಪಟ್ಟವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಂಥ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರ ಆಗಿದ್ದರೆ ತಿರುಗಿ ಅಲ್ಲಿ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶ ಇತ್ತು. ಆದರೆ ಮುಂದಿನ ವಾಕ್ಯ 16ನೇ ವಾಕ್ಯ ಹೇಳ್ರಿ, ಓದ್ರಿ ಯಾರದು. ಆದರೆ ಅವರು ಆಮೇನ್ ಎಲ್ರು ಹೇಳ್ರಿ, ನಾವು ಪರಲೋಕ ಎಂಬ ಉತ್ತಮ ದೇಶವನ್ನು ಆರೈಸುವವರು, ಆರಿಸಿಕೊಳ್ಳುವವರು ಆಗಿದ್ದೇವೆ. ಅದಕ್ಕೆ ನಾವು ನಮ್ಮ ಸ್ವಂತ ಸೊತ್ತು ಅಲ್ಲ, ನಾವು ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟವರು. ಒಂದು ವೇಳೆ ನಮ್ಮನ್ನು ನೋಡಿ ಕೆಲವು ಹೇಳ್ಬೋದು, ನೀನು ಯಾಕೆ ಅವರಿಗೆ ಸಹಾಯ ಮಾಡಿದೆ, ನೀನು ಯಾಕೆ ಅವರಿಗೆ ಪ್ರಾರ್ಥನೆ ಮಾಡಿದೆ, ನೀನು ಯಾಕೆ ಅನ್ಯ ಭಾಷೆಯಲ್ಲಿ ಅವರಿಗೆ ಪ್ರೇಯರ್ ಮಾಡಿದೆ, ನೀನು ಯಾಕೆ ಕಣ್ಣೀರು ಇರ್ತಿದ್ದಿ. ಕೆಲವು ಸರಿ ನೋಡಿ ಮನೆಯಲ್ಲೇ ನಮ್ಮನ್ನು ಗಮನಿಸ್ತಾರೆ, ನಮ್ಮ ಮನೆಯವರಿಗೇನೆ ಕಣ್ಣೀರು ಇಟ್ಟಿಲ್ಲ, ಅದು ಬೇರೆಯವ್ರಿಗೆ ಕಣ್ಣೀರು ಇರ್ತಾರೆ ಅಂತ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಂದ್ಸರಿ ಯಾರೋ ಒಬ್ರು ಸಾಕ್ಷಿ ಹೇಳುವಾಗ ನನಗೆ ಬಹಳ ಒಂದು ನೋವಾಯ್ತು. ನಾನು ಅಳ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆದರೆ ನನ್ನವರು ಏನು ಕೇಳಿದ್ರು ಗೊತ್ತಾ? ನಮ್ಮ
ನನ್ನನ್ನು ಪ್ರೀತಿಸುವವರು, ನನ್ನ ಜೊತೆಗೆ ಇರುವವರು ಏನ್ ಕೇಳಿದ್ರಂತ, ನನಗೆ ಅಳುವುದಿಲ್ಲ, ಅವರಿಗೋಸ್ಕರ ಅಳ್ತಾ ಇದ್ದೇನೆ. ನಾನು ಹೇಳಿದ ಅರ್ಥ ಆಯ್ತಾ? ಪ್ರೈಸ್ ಗಾಡ್. ನಾವು ಕೆಲವು ಸರಿ ನಮ್ಮ ಕುಟುಂಬದಲ್ಲೇ, ನಮ್ಮ ಸ್ವಂತದವರೇ, ನಮ್ಮ ಮನೆಯವರೇ ಕೆಲವು ಸರಿ ಹೇಳುವುದಂటే ಏನಂದ್ರೆ, ಅದು ಏನ್ ಗೊತ್ತಾ, ಆತ್ಮೀಯವಾದ ಸಂಬಂಧ. ಹಲ್ಲೆಲೂಯಾ. ಸಭೆ ಎನ್ನುವಂತ ಯಾವ ಸಂಬಂಧ? ಆತ್ಮೀಯ ಸಂಬಂಧ. ಒಂದೇ ಸಂಸ್ಥಾನ, ಮತ್ತೆ ಒಂದೇ ಮನೆಯವರು ನಾವಾಗಿದ್ದೇವೆ. ನಮ್ಮ ಕುಟುಂಬದವರು, ನಮ್ಮ ಜನಾಂಗಗಳನ್ನು, ನಮ್ಮ ವ್ಯಕ್ತಿಗಳನ್ನು ನಾವು ಯಾವಾಗಲೂ ನೋಡ್ತಾ ಇರ್ತೀವಿ, ನಗರ್ತಾ ಇರ್ತೀವಿ, ಮಾತಾಡ್ತಿರ್ತೀವಿ. ಆ ಪೈನ್ ನಮಗೆ ದೊಡ್ಡ ಪೈನ್ ಅಂತ ಅನಿಸಲ್ಲ. ಆದ್ರೆ ಆತ್ಮಿಕವಾಗಿ ನೊಂದುವಾಗ, ಬೇಸರ ಪಡುವಾಗ, ನೋವು ಪಡುವಾಗ, ಸಂಕಟ ಪಡುವಾಗ ನಾವು ನೆನೆಸ್ತೀವಿ ನಮ್ಮ ಜೀವಿತದಲ್ಲಿ ಪಾಪ ಹಲ್ಲೆಲೂಯಾ ಅವರ ಪೈನ್ ಅನ್ನು ಅನುಭವಿಸ್ತಿದ್ದಾರೆ ಅಂತ. ನಾವು ಅದನ್ನು ಅನುಭವಿಸ್ತೀವೇ ಇಲ್ವಾ? ಯೋಚನೆ ಮಾಡ್ತೀವೇ ಇಲ್ವಾ? ಕೆಲವು ಸರಿ ಮನೆಯಲ್ಲಿ ಒಂದು ವೇಳೆ ಪವಿತ್ರ ಇಷ್ಟ ಜೋರು ಅಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಜೋರು ಅಳ್ತಾರೆ. ನಾಗೇಂದ್ರ ಬದಲು ಕೇಳ್ತಾರೆ, ಏನಕ್ಕೆ ಅಳ್ತಾ ಇದ್ದೀರಾ? ಇಷ್ಟು ದಿವಸ ನೀನು ಅಳ್ಳಿಲ್ಲ. ಅಲ್ಲಿ ಯಾರೋ ಆಕ್ಸಿಡೆಂಟ್ ಆಗಿದ್ದಾರಂತೆ, ಅದಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅಳ್ತಾ ಇದ್ದೀನಿ. ಅಯ್ಯೋ ಏನಕ್ಕೆ ಅಳ್ತಾ ಇದ್ದೀಯಾ ಅಂತ ಕೇಳುವಾಗ ನಮ್ಮ ಹೃದಯದಲ್ಲಿ ಬರುವಂತ ಪ್ರಶ್ನೆ ಏನ್ ಗೊತ್ತಾ? ನಾವು ಪ್ರಾರ್ಥನೆ ಮಾಡುವವರಾಗಿ, ದೇವರ ಮಕ್ಕಳಾಗಿ ನಮ್ಮೊಳಗೆ ಬರುವಂತ ಅವ್ರು ಯಾರೋ ಕುಟುಂಬವಾಗಿರ್ಬೋದು, ಆತ್ಮೀಯವಾಗಿ ನಾವು ಎಣಿಸ್ತೇವೆ ಯಾವುದೋ ಒಂದು ಆತ್ಮ ನಷ್ಟಪಟ್ಟು ಹೋಗ್ತಾ ಇದೆ. ಅಳು ಏನಕ್ಕೆ ಬಂದದ್ದು? ಅವರ ಶರೀರ ನೋಡಿ ಅಲ್ಲ, ಅವರ ರೂಪ ನೋಡಿ ಅಲ್ಲ, ಅವರ ಭಾವನೆಗಳು ನೋಡಿ ಅಲ್ಲ, ಅವರಿಗೆ ಹಾಗೆ ಆಗ್ಬಾರ್ದಿತ್ತು ಎಂಬುವಂತ ನೋವು ನಮ್ಮ ಒಳಗೆ ಬರುವಾಗ ನಾವು ಅಳುವವರಾಗಿರ್ತೇವೆ, ರಿಯಾಕ್ಷನ್ ಮಾಡ್ತೇವೆ. ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಆಗುತ್ತಾ ಇಲ್ವಾ? ಪ್ರಿಯರೇ, ಬೈಬಲ್ ಹೇಳ್ತದೆ ನಾವು ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ. ಆಮೇನ್. ಒಂದು ವೇಳೆ ನೀನು ಕಿಡ್ನಿ ಆಗಿರ್ಬೋದು, ನಾನು ಲಿವರ್ ಆಗಿರ್ಬೋದು, ನೀನು ಕಲಿಜ ಆಗಿರ್ಬೋದು, ಇನ್ನೊಬ್ಬ ಬೋಟಿ ಆಗಿರ್ಬೋದು, ಇನ್ನೊಬ್ಬ ಹಾರ್ಟ್ ಆಗಿರ್ಬೋದು, ಇನ್ನೊಬ್ಬ ಪಾರ್ಟ್ ಆಗಿರ್ಬೋದು, ಯಾವುದೋ ಒಂದು ವಸ್ತು ಆಗಿ ನಮ್ಮ ನಿಟ್ಟಿದ್ದಾರೆ. ಆದ್ರೆ ಬೈಬಲ್ ಹೇಳ್ತದೆ ಶರೀರಕ್ಕೆ ಒಂದು ಕಡೆಯಲ್ಲಿ ಸೂಜಿ ಚುಚ್ಚಿದ್ರೆ, ಈಗ ಉದಾಹರಣೆಗೆ ಇವರ ಕಾಲಿಗೆ ಕೂತ್ಕೊಂಡಿರುವಾಗಲೇ ಒಂದು ಸೂಜಿ ಚುಚ್ಚಿದ್ರೆ ಹಲ್ಲೇಲೂಯಾ ಅಂತ ಆಡ್ತಾರಾ? ಏನ್ ಹೇಳ್ತಾರೆ ಅವರು? ಅಂತ ಹೇಳ್ತಾರೆ. ಪ್ರೈಸ್ ಗಾಡ್. ಯಾಕೆಂದ್ರೆ ಅವರಿಗೆ ನೋವು ಮಾಡಿದಲ್ಲ, ಅವರ ಶರೀರದ ಒಂದು ಭಾಗಕ್ಕೆ ನೋವು ಮಾಡಿದ್ದು. ಅದೇ ರೀತಿಯಲ್ಲಿ ಸಭೆ ಎನ್ನುವಂಥದ್ದು ಒಂದು ದೇಹದ ಅಂಗ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಯಾವ ಒಂದು ಕಾರ್ಯಕ್ಕೆ ಹೇಳ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಸಭೆ ಎನ್ನುವಂಥದ್ದು ಒಂದು ದೇಹದ ಅಂಗ ಇರುವಾಗ ಒಂದೇ ಇದ್ರೆ ಇರ್ಬೇಕು. ನಂದು ಕಿಡ್ನಿ ಒಂದು ವೇಳೆ ಈಗ ನಾನು ಬರ್ತೀನಿ, ಸ್ವಲ್ಪ ನನಗೆ ಅರ್ಜೆಂಟ್ ಬಂದಿದೆ ಅಂತ ಹೇಳಿ ಅದು ಮಾತ್ರ ಹೋಗ್ತಿದ್ರೆ ಏನಾಗ್ತಿತ್ತು? ಹಲೋ, ನನ್ನ ಬುರುಡೆ ಸ್ವಲ್ಪ ಬೇರೆ ಕಡೆಗೆ ಮಡಿಕೇರಿ ಪೋರ್ಟಿಗೆ ಹೋಗಿ ಸ್ವಲ್ಪ ಅಲ್ಲಿ ಇರುವಂತ ಕಾರ್ಯಗಳನ್ನು ವಿಶ್ಲೇಷಣೆ ಮಾಡಬೇಕು, ಅದನ್ನ ಸ್ವಲ್ಪ ಬ್ರೈನ್ ಇಂಪ್ರೂವ್ಮೆಂಟ್ ಮಾಡಬೇಕು, ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ರೆ, ಹಲೋ, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ? ಒಂದ್ ವೇಳೆ ನಮ್ಮ ಪಾರ್ಟಿಗಳೆಲ್ಲ ಹೋಗ್ತಿದ್ರೆ ನಾವು ಬದುಕ್ತಿದ್ವಾ? ಅದಕ್ಕೆ ದೇವರು ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಚರ್ಮ ಎಲ್ಲ ಹಾಕಿ, ಎಲುಬೆಲ್ಲ ಹಾಕಿ, ಮಾಂಸ ಎಲ್ಲ ತುಂಬಿಸಿ, ಎಲ್ಲೂ ಹೋಗ್ಬಾರ್ದು, ಇವನ್ ಜೊತೆನೆ ಇರ್ಬೇಕು ಅಂತ ಅಲ್ವಾ? ಇಲ್ಲದ ಅದಕ್ಕೆ ಜೀವ ಬೇರೆನೇ ಇರ್ತಿದ್ರೆ, ಕೈ ಕಾಲೆಲ್ಲ ಇದ್ದಿದ್ರೆ ಕಂಬಳಿ ಉಳಿತರ ಒಂದೊಂದು ಕಡೆಯಲ್ಲಿ ಹೋಗ್ತಿತ್ತು. ದೇವರಿಗೆ ಸ್ತೋತ್ರ ಹಂಗೆ ಕೊಡೋದಕ್ಕೆ. ನಿಶಾದಿಗೆ ಜೋರು ನಗು ಬರ್ತದೆ. ಹೇಗಿರ್ಬೋದಿತ್ತು ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ಪ್ರೈಸ್ ಗಾಡ್. ಅದೇ ರೀತಿಯಲ್ಲಿ ಸಭೆ ಎನ್ನುವಂಥದ್ದು ಎಲ್ಲಿ ಹೋಗ್ಬಾರ್ದು, ಒಂದು ಸ್ಥಳದಲ್ಲಿದ್ದು ಒಬ್ಬರನ್ನೊಬ್ಬರು ಎಚ್ಚರಿಸಿ, ಬಲಪಡಿಸಿ, ಪ್ರೀತಿಸಿ, ಎಲ್ಲಾ ಸ್ಥಳಕ್ಕೆ ಸುವಾರ್ತೆ ಸಾರಲಿಕ್ಕೆ ಹೋಗಿ ಆತ್ಮಗಳನ್ನು ಕರ್ಕೊಂಡು ಬಂದು ಆತ್ಮದಲ್ಲಿ ಬೆಳಿಬೇಕು. ಒಂದು ವೇಳೆ ನೀನು ಹೋದ್ರೆ, ನೀನು ನಷ್ಟಪಟ್ರೆ, ಒಂದು ಕಿಡ್ನಿ ಇಲ್ಲದವನಾಗಿರ್ತಾನೆ, ಒಂದು ಕಾಲಿಲ್ಲದವನಾಗಿರ್ತದೆ ಸಭೆಯಲ್ಲಿ, ಒಂದು ಕಣ್ಣಿಲ್ಲದವನಾಗಿರ್ತದೆ, ಒಂದು ತಲೆ ಇಲ್ಲದವರಾಗಿರ್ತದೆ, ಬುಡ ಇರೋದಾಗಿರ್ತದೆ. ದೇವರು ನಿಮಗೆ ಕೊಟ್ಟಿರುವ ಅಲ್ಲಿ ಯೋಜನೆ ಉದ್ದೇಶ, ಒಂದು ವೇಳೆ ದೇವರು ನಿಮ್ಮ ನೆಟ್ಟಿದ್ದಾನೆ, ಅಲ್ಲಿ ಬೆಳವಣಿಗೆ ಆದ್ರಿ, ಅಲ್ಲಿ ವಾಕ್ಯದಲ್ಲಿ ಬೆಳೆದ್ರಿ, ಅಲ್ಲಿ ದೇವರು ನಿಮ್ಮನ್ನು ಮುಂದೆ ನಡೆಸಿದ್ದಾನೆ, ಅಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿ ದೇವರನ್ನು ತೀರ್ಮಾನ ಮಾಡಿ ಅದನ್ನು ಸ್ಥಾಪಿಸಿದ್ರೆ, ಮನುಷ್ಯನ ಸ್ಥಾಪಿಸಿದ್ರೆ, ದೇವರು ಸ್ಥಾಪಿಸಿದ್ರೆ, ಅದ್ರಲ್ಲಿ ನಿಂತು ಅಭಿವೃದ್ಧಿ ಆಗ್ಬೇಕು. ಹೇಳ್ರಿ, ನಾವು ಅಭಿವೃದ್ಧಿ ಆಗ್ತೇವೆ, ನಾವು ಆತ್ಮಗಳನ್ನು ಆದಾಯ ಪಡಿಸ್ತೇವೆ, ನಾವು ಬಂಜೆಯರಲ್ಲ. ದೇವರು ಹೇಳ್ತಾ ಇರೋದು ಶಾರೀರಿಕವಾದ ಬಂಜೆ ಅಲ್ಲ, ಆತ್ಮೀಯವಾಗಿ ಬಂಜೆಯರಾಗಬಾರ್ದು. ಹಲ್ಲೆಲೂಯಾ. ಒಂದು ವೇಳೆ ನಾನು ಕರೀಬಹುದು, ನೀವು ವಿಶಾಲ್ಗೆ ಬಂಜೆ ಆಗ್ಬೇಡ ಅಂತ, ನೀವೆಲ್ಲ ಯೋಚನೆ ಮಾಡ್ಬೋದು, ಅವನು ಹುಡುಗಿ ಅಲ್ಲಲ್ವಾ, ಇದು ಯಾಕೆ ಪಾಸ್ಟ್ ಹಿಂಗೆ ಹೇಳ್ತಾರ ಅಂತ. ಅಂದ್ರೆ ಬಂಜೆ ಅಂದ್ರೆ ಏನಕ್ಕೆ ಕರೆದದ್ದು? ನಿನ್ನ ಆತ್ಮಗಳನ್ನು ಆದಾಯ ಪಡಿಸಬೇಕು. ಹಲ್ಲೆಲೂಯಾ. ನಿನ್ನ ಆತ್ಮಗಳನ್ನು ಆದಾಯ ಪಡಿಸುವಾಗ ಬೈಬಲ್ ಹೇಳ್ತದೆ, ನೀನು ಒಂದು ಸರಿಯಾದ ಸ್ತ್ರೀ. ಅಲ್ಲಿ ಸಭೆಯನ್ನು ಕನ್ಯೆಗೆ ಹೋಲಿಸಿದ್ದಾರೆ. ನಾವು ಕೂಡ ಆತ್ಮಗಳನ್ನು ಆದಾಯ ಪಡಿಸುವಂತ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. 15ನೇ ವಾಕ್ಯ ಹೇಳ್ತದೆ, ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿರದೆ ತಿರುಗಿ ಅಲ್ಲಿ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶ ಇತ್ತು. ಆದರೆ ಅವರು ಪರಲೋಕ ಎಂಬ ಉತ್ತಮ ದೇಶವನ್ನು ಆರಿಸುವವರು, ಅದರಿಂದ ದೇವರು ಅವರನ್ನು ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾರೆ. ಆಮೆನ್. ಪ್ರಿಯರೇ, ನಮಗೆ ಈ ಲೋಕದಲ್ಲಿ ಯಾವ ಕಾರ್ಯ, ಯಾವ ವ್ಯಕ್ತಿ, ಯಾವ ಸಂಗತಿ, ಯಾವ ವಿಷಯ ಅದು ಶಾಶ್ವತ ಅಲ್ಲ. ಎಷ್ಟು ಜನ ನಂಬ್ತೀರಾ?
ನಮಗೆ ಈ ಲೋಕದಲ್ಲಿ ಯಾವ ವಿಷಯಗಳು ಶಾಶ್ವತ ಅಲ್ಲ, ಯಾವ ಸಂಗತಿ ಶಾಶ್ವತ ಅಲ್ಲ. ಒಂದೇ ಒಂದು ಶಾಶ್ವತ, ದೇವರ ಮನೆಯವರು, ದೇವರ ಸಂಸ್ಥಾನದವರು. ಅವರು ನಮಗೆ ಶಾಶ್ವತ ಪರಲೋಕ ರಾಜ್ಯ. ಎಷ್ಟು ಜನ ನಂಬ್ತೀರಾ? ಆ ಕಾರ್ಯಕ್ಕೆ ನಾವು ಕರೆಯಲ್ಪಟ್ಟವರ ನಿಮಿತ್ತವಾಗಿ ನಮ್ಮಲ್ಲಿ ಒಂದು ಮನಸ್ಸು, ಪ್ರೀತಿ, ಅನ್ಯತೆ ಸಾರಿ ಸಾರಿ ಹೇಳ್ತಾನೆ. ಅದು ಯಾವಾಗ್ಲೂ ಇರಬೇಕು. ಅದಕ್ಕೆ ಭಿನ್ನಾಭಿಪ್ರಾಯ, ಅದಕ್ಕೆ ಎಡೆ, ಅದಕ್ಕೆ ಮೈಂಡ್ಗೆ, ಅದಕ್ಕೆ ಶರೀರಕ್ಕೆ, ಜೀವಿತಕ್ಕೆ ಎಲ್ಲೂ ಅವಕಾಶ ಕೊಡ್ಲೇಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಷ್ಟು ಜನ ಅದು ನಂಬ್ತೀರಾ? ಅವರು ಲೋಕವನ್ನು ನೋಡಿ ಹೋಗ್ಲಿಲ್ಲ, ನಮಗೆ ತುಂಬಾ ಆಸ್ತಿ ಇದೆ ಅಂತ ನೋಡ್ಲಿಲ್ಲ, ತುಂಬಾ ಜಮೀನಿದೆ ಅಂತ ನೋಡ್ಲಿಲ್ಲ, ತುಂಬಾ ಗದ್ದೆ ಇದೆ ಅಂತ ಹೇಳಲಿಲ್ಲ. ಬದಲಾಗಿ ಅದೆಲ್ಲವನ್ನು ತ್ಯಾಗ ಮಾಡಿ ಅವರು ದೇವರು ಕಳಿಸಿದ ದೇಶಕ್ಕೆ ಹೋದ್ರು. ತಿರುಗಿ ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಇತ್ತಂತೆ. ಬೈಬಲ್ ಏನ್ ಹೇಳ್ತದೆ? 15ನೇ ವಾಕ್ಯ ಏನ್ ಹೇಳ್ತದೆ? ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಅವರ ಊರನ್ನು, ಅವರ ಅಲ್ಲಿ ಸ್ವಂತವನ್ನೆಲ್ಲ ಮರೆತು ಬಿಟ್ಟು ದೇವರು ಆರಿಸಿದಂತ ಜೀವಿತವನ್ನು ಹೋದ್ರು. ಸೇವೆ ಮಾಡ್ಲಿಕ್ಕೆ ಬಂದವರು ನೋಡಿ, ಅವರಿಗೆಲ್ಲ ಮಾಡ್ಲಿಕ್ಕೆ ಅವಕಾಶ ಇತ್ತು. ಅವ್ರ ಮನೇಲಿ ಹೋಗಿ ಕೂರ್ಬೋದು, ಆಸ್ತಿದೆ, ಅಂತಸ್ತಿದೆ. ಉದಾಹರಣೆಗೆ ನಾನೇ ದೊಡ್ಡ ಮಗ, ನನ್ನ ಮನೆಯಲ್ಲಿ ಇನ್ನೇನು ಬೇಕಾದ್ರೆ ಮಾತ್ರ ನಾವು ಹೋಗ್ಬೋದು, ಅಲ್ಲಿ ಕೂರ್ಬೋದು, ಎಲ್ಲವನ್ನು ಮಾಡ್ಬೋದು. ಅದಲ್ಲ, ಅದು ದೇವರು ನಮಗೆ ಕಳಿಸಿಕೊಟ್ಟಂತ ದೇಶ, ಪಟ್ಟಣ, ರಾಜ್ಯ, ಜನರು, ಅವರು ಬಹಳ ಮುಖ್ಯ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡುವುದೇ ಬಹಳ ಮುಖ್ಯ. ಸಂತೋಷವಾಗಿರ್ಬಹುದು, ಕಾಲಿಡ್ಕೊಂಡು ಹೋಗ್ಬಹುದು, ಇನ್ನೊಂದು ಮಾಡ್ಬಹುದು, ಹೌದಲ್ವಾ? ಆದ್ರೆ ದೇವರು ನಮಗೆ ಕೊಟ್ಟಿರುವಂತ ಪ್ರೀತಿ, ನಂಬಿಕೆ, ಅನ್ಯತೆಯನ್ನು ನಾವು ಕಳ್ಕೋಬಾರ್ದು. ಯಾವಾಗ ಕ್ರಿಸ್ತನ ಶರೀರ ಒಂದಾಗ್ತದೋ ಬಾಕಿ ಎಲ್ಲ ಅಂಗಗಳು ಆಟೋಮೆಟಿಕ್ ಆಗಿ ಒಂದಾಗ್ಬಿಡ್ತದೆ. ಎಷ್ಟನ್ನ ನಂಬ್ತೀರಾ? ಶತ್ರುವಿನ ಒಂದು ಪ್ಲಾನ್ ಏನ್ ಗೊತ್ತಾ? ಅಲ್ಲಿ ಹೊರಗೆ ತೋರಿಸಿ ಅಲ್ಲಿ ಒಂದಾಗು, ಶರೀರ ಒಂದಾಗ್ತದೆ ಅಂತ ತೋರಿಸ್ತಾನೆ ಅವನು. ಆದ್ರೆ ದೇವರು ಹೇಳಿದು, ಕ್ರಿಸ್ತನೆಂಬ ಶರೀರ ಒಂದಾಗುವಾಗ ನಿಮ್ಮ ಉಳಿದ ಎಲ್ಲ ಒಡೆದಂತ ಸಂಬಂಧಗಳು, ಒಡೆದಂತ ಕಾರ್ಯಗಳು, ಪ್ರಾಬ್ಲಮ್ಸ್ಗಳೆಲ್ಲ ಒಂದಾಗ್ತದೆ. ಆಮೇನ್. ಶತ್ರುವಿನ ಕಾರ್ಯ ಏನ್ ಗೊತ್ತಾ? ನೀನು ಸಭೆಯೊಂದಿಗೆ ಒಂದಾಗಬಾರ್ದು, ಸಭೆಟಿಗೆ ಸೇರಿ ಪ್ರಾರ್ಥನೆ ಮಾಡಬಾರ್ದು, ಸಭೆಟಿಗೆ ನೀನು ಕೂಡಬಾರ್ದು, ಸಭೆಟಿಗೆ ಸೇರ್ಬಾರ್ದು, ಸಭೆಟಿಗೆ ಅನ್ಯತೆ ಮಾಡಬಾರ್ದು, ಸಭೆಟಿಗೆ ಕೂತ್ಕೊಂಡು ನೀರು ಕುಡಿಬಾರ್ದು. ಪ್ರೈಸ್ ಗಾಡ್. ಅದೇ ದೇವರು ಬಯಸಲಿ ಏನ್ ಗೊತ್ತಾ? ನೀವೆಲ್ಲರೂ ಕ್ರಿಸ್ತನ ಒಂದು ಶರೀರವಾದ ನಿಮಿತ್ತವಾಗಿ ನಿಮ್ಮಲ್ಲಿ ಭೇದ ಉಂಟಾಗಬಾರ್ದು. ಯೇಸವನಂತ ಪ್ರಾಪಂಚಿಕನು ನಿಮ್ಮ ಮಧ್ಯದಲ್ಲಿ ಎದ್ದೇಳ್ಬಾರ್ದಂತ ದೇವರ ವಾಕ್ಯ ಹೇಳ್ತದೆ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಯಾವುದಕ್ಕಾಗಿ ಸಿದ್ಧಪಡಿಸಿದಂದ್ರೆ, ಈ ಲೋಕದ ಆಸ್ತಿ, ಅಂತಸ್ತು, ಸೆಂಟಿಮೆಂಟ್, ಅದು ಇದು ಅದಕ್ಕಾಗಿ ಅಲ್ಲ. ನಮಗೆ ಏನು ಇಲ್ಲದಿದ್ರು ಕ್ರಿಸ್ತನ ಸಂಸ್ಥಾನದ ಒಳಗೆ ದೇವರ ಮಕ್ಕಳು, ದೇವ ಜನಾಂಗ, ದೇವ ಸಭೆ, ದೇವರ ಕುಟುಂಬ, ದೇವರ ಸಂಸ್ಥಾನ ಎಂಬ ಬಿರುದು ನಮಗೆ ಕೊಟ್ಟ ನಿಮಿತ್ತವಾಗಿ ನಾವು ಈ ಲೋಕವನ್ನು ಆರೈಸ್ಲಿಕ್ಕಾಗಿ ಅಲ್ಲ, ಜನಗಳು ಹೇಳುವ ಪ್ರಕಾರ ಅಲ್ಲ. ಜನಗಳು ಹೇಳ್ತಾರೆ, ಅಯ್ಯೋ ಹಿಂಗ ಆಗ್ಬಹುದಿತ್ತಲ್ಲ, ಹಂಗೆ ಇರ್ಬೋದಿತ್ತಲ್ಲ, ಈ ರೀತಿ ಮಾಡಿದ ಅಡ್ಜಸ್ಟ್ಮೆಂಟ್ ಆಗ್ಬೋದಿತ್ತಲ್ಲ, ಅದಕ್ಕಲ್ಲ ಸೀತಕ್ಕ. ಬದಲಾಗಿ ದೇವರು ಯೋಜನೆ ಮಾಡಿದಂತ ಉದ್ದೇಶಕ್ಕೆ. ಹಲ್ಲೆಲೂಯಾ. ಯಾವುದಕ್ಕೆ? ಅವ್ರಿಗೆ ಹೇಳಿದಾಗೆ ಸ್ವಲ್ಪ ಕುಯ್ದು ಬಿಡು ಕೋಳಿ, ಅಲ್ಲೇ ಬಿಡ್ತದೆ ರಕ್ತ, ಈಸಿಯಲ್ಲಿ ಮಾಡ್ಬೋದು. ಹಲ್ಲೆಲೂಯಾ. ಸ್ವಲ್ಪ ಬ್ಲೇಡ್ ಅಲ್ಲಿ ಆಚೆ ನೋಡಿ, ಪ್ರೈಸ್ ದಿ ಲಾರ್ಡ್ ಅಂತೇಳಿ ಒಂದು ಮಾಡಿಬಿಡು ಅಂತ ಹೇಳ್ಬೋದು. ಕೆಲವು ಸರಿ ತುಂಬಾ ಆತ್ಮೀಯರಾಗಿ ಬೆಳೆದ ವಿಶ್ವಾಸಿಗಳು ಇರ್ತಾರೆ. ಅವ್ರು ಏನಂತ ಹೇಳ್ತಾರೆ? ಪ್ರೈಸ್ ದಿ ಲಾರ್ಡ್ ಅಂತೇಳಿ ಒಂದು ತಿಥಿದ ಊಟ ಮಾಡಿ ಅಂತ. ಪ್ರೈಸ್ ಗಾಡ್. ಪ್ರೈಸ್ ದಿ ಲಾರ್ಡ್ ಅಂತೇಳಿ ಒಂದು ಬಲಿ ಕೊಟ್ಟು ಬಿಡಿ, ಪ್ರೈಸ್ ದಿ ಲಾರ್ಡ್ ಅಂತೇಳಿ ಒಂದು ತಲೆ ಬೋಳಿಸಿ, ಪ್ರೈಸ್ ದಿ ಲಾರ್ಡ್ ತಲೆ ಬೋಳಿಸಿ. ಏನಾಗಲ್ಲ ಬ್ರದರ್. ಏನಕ್ಕೆ ಏನಾಗಲ್ಲ ಅಂದ್ರೆ ಪ್ರೈಸ್ ದಿ ಲಾರ್ಡ್ ಹೇಳಿದೆ. ಪೌಲ ಹೇಳಿದ್ದು ಸ್ತೋತ್ರ ಮಾಡಿ ತಿನ್ನುವುದನ್ನು ಕೆಲವರು ಅರ್ಥ ಮಾಡಿ ತಪ್ಪಾಗಿ ಅರ್ಥ ಮಾಡ್ತಾರೆ. ನಾನು ಏನಕ್ಕೆ ಹೇಳ್ತಿದ್ದೇನೆ ಅಂದ್ರೆ, ಪ್ರೈಸ್ ದಿ ಲಾರ್ಡ್ ಹಾಗೆ ಹೇಳುದಾದ್ರೆ ಪ್ರೈಸ್ ದಿ ಲಾರ್ಡ್ ಹೇಳಿ ವಿಷಯ ಕುಡಿಬೋದಾ? ಮೇಲೆ ಹೋಗಲ್ವಾ ನಾವು? ನೋಡಿ, ಕೆಲವು ಸರಿ ನಾವು ವಿಶ್ವಾಸಿಗಳು, ದೇವಜನರಾಗಿ ಕೆಲವು ಕಾರ್ಯಗಳು, ಕೆಲವು ಹಲ್ಲೆಲೂಯಾ ದೇವರಿಗೆ ಇಷ್ಟವಿಲ್ಲದ ಅಂದ್ರೆ ಸಂಗತಿಗಳು ಅಥವಾ ಸಂಪ್ರದಾಯ, ನೊಗಗಳು ಅಥವಾ ಅನೇಕ ಹೋರಾಟಗಳು ನಮ್ಮ ಒಳಗೆ ಅಥವಾ ನಮ್ಮ ಜೀವನದಲ್ಲಿ ಕೆಲವು ಸರಿ ನಾವು ತಂದಾಕುವಾಗ ನಾವು ಕೆಲವು ಸರಿ ಬಾಧಿಸಲ್ಪಡುವವರಾಗಿರ್ತೇವೆ. ಹೌದಲ್ವಾ? ಹಲೋ, ಆಗ್ತದೇ ಇಲ್ವಾ? ಹಲ್ಲೆಲೂಯಾ, ಹೌದಲ್ವಾ? ಕೆಲವರು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಸರಿ ಇಲ್ಲ. ಕೆಲವು ಹೊರಗಿನವರು ಹೇಳಿದ್ರು, ನಮಗೆ ಒಳಗಿನವರು ಹೇಳುದಿಲ್ಲ. ಹೊರಗಿನವರು ಕಮೆಂಟ್ಸ್ ಮಾಡ್ತಾರೆ. ನೋಡಿದ್ರ, ಥರ್ಡ್ ಅಂಪೈರ್ ಇರ್ತಾರೆ ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಂದು ಸಭೆಗೆ ವಿರೋಧವಾಗಿ ಥರ್ಡ್ ಅಂಪೈರ್, ಫೋರ್ತ್ ಅಂಪೈರ್, ಕೆಲವು ಸ್ಕ್ರೀನಲ್ಲಿ ಬರ್ತದೆ ನಾಟ್ ಔಟ್ ಅಂತ. ಅದಕ್ಕೆ ಪಕ್ಕದವ್ರಿಗೆ ಹೇಳ್ರಿ, ಅದಕ್ಕೆ ಕಿವಿ ಕೊಡ್ಬೇಡ್ರಿ. ಪಕ್ಕದವ್ರಿಗೆ ಹೇಳ್ರಿ, ಕೈ ಕೊಟ್ಟು ಅವರಿಗೆ ಕಿವಿ ಕೊಡ್ಬೇಡ್ರಿ. ನೀವು ದೇವರ ಸಂಸ್ಥಾನದವರು, ಒಂದೇ ಕುಟುಂಬದವರು, ಪರಲೋಕ ರಾಜ್ಯದ ಪ್ರಜೆಗಳಾಗಿದ್ದೀರಿ. ಥರ್ಡ್ ಅಂಪೈರ್ ಬೇಡ ನಮಗೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅವ್ರು ಹೇಳಿದ ಅಂಪೈರ್ ಔಟ್ ಕೊಟ್ಟಾಗಿದೆ, ಇನ್ನು ಅದು ಸ್ಕ್ರೀನಲ್ಲಿ ಬರುದು ಬೇಡ, ಅದು ಅಲ್ಲಿ ಇರ್ಲಿ, ಬಂದ್ ಮಾಡಿಡು. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾಬ್ಲಮ್ ಆಯ್ತಂತೆಲ್ಲ ನಿಮ್ಮಲ್ಲಿ, ಪ್ರಾಬ್ಲಮ್ ಅಲ್ಲಿ ಅಂಪೈರ್ ಇದ್ದಾರೆ ಸರಿ ಮಾಡ್ತಾರೆ. ಥರ್ಡ್ ಅಂಪೈರ್ ನಮಗೆ ಬೇಡ. ಪ್ರೈಸ್ ಗಾಡ್.
ಬರ್ತದೇ ಇಲ್ವಾ ಕೆಲವು ಸರಿ? ಹಲೋ, ಪ್ರಾಬ್ಲಮ್ ಆಗುವಾಗ ಬರ್ತಾರೆ ಕೆಲವರು ನೋಡಿ, ಹದ್ದುಗಳ ರೀತಿಯಲ್ಲಿ. ನೋಡಿದ್ರೆ ನೀವು, ಸಮಸ್ಯೆ ಆಗುವಾಗ ಸಭೆಗೆ ವಿರೋಧವಾಗಿ ಕೆಲವು ಹದ್ದುಗಳ ರೀತಿ, ಕೆಲವು ದುಷ್ಟ ಶಕ್ತಿಗಳು, ವ್ಯಕ್ತಿಗಳು ಬರ್ತಾ ಇರ್ತಾರೆ. ಅವರಿಗೆ ನೀವು ಕಿವಿಗೊಡಬಾರದು. ಪ್ರೈಸ್ ಗಾಡ್. ನಾವು ಒಂದೇ ಸಂಸ್ಥಾನದವರು. ಎಲ್ಲರೂ ಹೇಳಿ, ನಾನು ಒಂದೇ ಸಂಸ್ಥಾನ, ಒಂದೇ ಕುಟುಂಬ, ಒಂದೇ ದೇಶಕ್ಕೆ ಹೋಗುವವರು. ನಿಮ್ಮಲ್ಲಿ ಯಾರು ಬೇರೆ ದೇಶಕ್ಕೆ ವೀಸಾ ಮಾಡಿದ್ದೀರಾ? ಇಲ್ಲ. ಹಲ್ಲೆಲೂಯಾ. ಪಾಸ್ಪೋರ್ಟ್ ಅಲ್ಲಿ ಒಂದೇ ಸೀಲ್, ಮೇಡ್ ಇನ್ ಹೆವನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೇನು? ಯು ಆರ್ ಗೋಯಿಂಗ್ ಟು ಹೆವನ್. ಬೇರೆ ಏನಾದ್ರು ಇದೆಯಾ? ಬೇರೆ ದೇಶ ಯಾರು ಇದೆಯಾ ಸೀಲ್? ಕಲರ್ ಚೇಂಜ್ ಆಗಿರೋದು? ಹಾಗಿದ್ರೆ ಕಷ್ಟ. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವೆಲ್ಲರೂ ಕೂಡ ಕೇವಲ ನಂಬಿಕೆಯಲ್ಲಿ ಜೀವಿಸುವವರಲ್ಲ, ವಾಗ್ದಾನದ ಫಲ. ಇವತ್ತಿನ ವಾಕ್ಯದ ಮೇನ್ ಅರ್ಥ ಏನಂದ್ರೆ, ಕೇವಲ ನಂಬಿಕೆಯಲ್ಲಿ ಜೀವಿಸುವವರು ಮಾತ್ರವಲ್ಲ, ವಾಗ್ದಾನದ ಫಲವನ್ನು ಹೊಂದಿ ಜೀವಿಸುವವರು. ಆಮೇಲೆ ಎಷ್ಟನ್ನ ನಂಬ್ತೀರಾ? ಹಾಗಾದ್ರೆ ನಾವು ಹೇಗಿರ್ಬೇಕಂತೆ? ಒಂದೇ ಶರೀರವಾಗಿರ್ಬೇಕು, ಒಂದಾಗಿರ್ಬೇಕು, ಪ್ರೀತಿಯಲ್ಲಿರ್ಬೇಕು, ಅನ್ಯತೆ ಇರಬೇಕು. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಬೇಕು. ಜನಸಂಖ್ಯೆ ಪ್ರಕಾಶಿಸುವುದಲ್ಲ, ಮೈಕ್ ಪ್ರಕಾಶಿಸುವುದಲ್ಲ, ಯೂಟ್ಯೂಬ್ ಅಲ್ಲಿ ಖಾಲಿ ಪ್ರಸಂಗ ಪ್ರಕಾಶಿಸುವುದಲ್ಲ, ದೈವಿಕ ಕಾರ್ಯಗಳು ಪ್ರಕಾಶಿಸಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಈ ವಾಕ್ಯದ ಮೂಲಕವಾಗಿ ಕರ್ತನು ಎಲ್ಲರನ್ನು ಆಶ್ರಯಿಸಲಿ. ಗಾಡ್ ಬ್ಲೆಸ್ ಆಲ್. ಪ್ರೈಸ್ ದಿ ಲಾರ್ಡ್.